ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ದಿನಾಂಕ 20/4/2024 ಈ ಒಂದು ಸಾಕಾರ ಮುರಳಿಯ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಸಹ ಬಾಬಾರವರು ಮುರಳಿಯನ್ನು ಕೊಟ್ಟಿದ್ದಾರೆ. ಮುರಳಿಯಲ್ಲಿ ಅನೇಕ ವಿಚಾರಗಳನ್ನು ನಮಗೆ ತಿಳಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವರದಾನವನ್ನು ಕೊಟ್ಟಿದ್ದಾರೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ಮಾಡೋಣ. ಈ ದಿನದ ವರದಾನವಾಗಿದೆ, ಪವಿತ್ರತೆಯನ್ನು ಮೂಲ ಸಂಸ್ಕಾರ ಮಾಡಿಕೊಂಡು ಪವಿತ್ರ ಜೀವನ ಮಾಡುವಂತಹ ಪರಿಶ್ರಮ ಮುಕ್ತ ಭವ. ನೋಡಲಿಕ್ಕೆ ಸಾರ ರೂಪದಲ್ಲಿ ಇವತ್ತು ವರದಾನವನ್ನು ಕೊಟ್ಟಿದ್ದಾರೆ. ಆದರೆ ಈ ಪರಿವರ್ತನೆಯನ್ನು ಮೂಲ ಸಂಸ್ಕಾರವನ್ನಾಗಿ ಹೇಗೆ ಮಾಡಿಕೊಳ್ಳೋದು ಅನ್ನೋದನ್ನೇ ಇಡೀ ಮುರಳಿಯಲ್ಲಿ ಬಾಬರವರು ತಿಳಿಸಿದ್ದಾರೆ. ಪ್ರಶ್ನೋತ್ತರದಲ್ಲಿ ಬಾಬರವರು ಹೇಳ್ತಾರೆ, ಯಾರು ದೈವಿ ಗುಣವಂತರು, ದೈವಿ ಗುಣವುಳ್ಳವರ ಲಕ್ಷಣಗಳು ಹೆಂಗಿರುತ್ತೆ ಅಂದರೆ ಬಾಬರವರು ಹೇಳ್ತಾರೆ, ಅವರು ಮಾಡುವ ಪ್ರತಿಯೊಂದು ಕರ್ಮದ ಮೇಲೆಯೂ ಕೂಡ ಪೂರ್ಣ ಗಮನ ಇರುತ್ತದೆ. ನನ್ನನ್ನು ನೋಡಿ ಅನೇಕ ಆತ್ಮರು ಕೂಡ ಫಾಲೋ ಮಾಡ್ತಾರೆ. ನನ್ನನ್ನು ನೋಡಿ ಅವರು ಕೂಡ ಕರ್ಮಗಳನ್ನು ಮಾಡ್ತಾರೆ. ಹಾಗಾಗಿ ನಾನು ಎಚ್ಚರಿಕೆಯಿಂದ ಇರಬೇಕು ಅಂತ ಅವರು ತಮ್ಮ ಕರ್ಮದ ಮೇಲೆ ಪೂರ್ಣ ಗಮನ ಇಟ್ಟುಕೊಂಡು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡಿರ್ತಾರೆ. ಅಂದರೆ ಪವಿತ್ರತೆ ಆಗಬೇಕು ಅಂದರೆ ಎಲ್ಲೆಲ್ಲಿ ನಾವು ಹೆಂಗೆ ಟ್ಯೂನಪ್ ಮಾಡಿಕೊಳ್ಬೇಕು, ಏನೇನು ಗಮನ ಕೊಡಬೇಕು ಅನ್ನೋದು. ಮತ್ತು ಹಂಗೆ ಹೇಳ್ತಾ ಧಾರಣೆಯಲ್ಲಿ ಬಂದರೆ ಬಾಬರವ್ರು ಹೇಳ್ತಾರೆ, ಏನು ಪವಿತ್ರತೆ ಅಂತಂದರೆ ಅನ್ಯ ಮಾತುಗಳಲ್ಲಿ ಬರದೆ ವ್ಯರ್ಥ ಮುಕ್ತರಾಗಿರಬೇಕು ಅಂತ ಹೇಳ್ತಾರೆ. ಅಂದರೆ ಇವತ್ತು ನಮಗೆ ಭಾರ ಅನಿಸಿರೋದು ಯಾವುದು? ಪರಿಶ್ರಮ ಮುಕ್ತ ಆಗಬೇಕು ಅಂದರೆ ಪರಿಶ್ರಮ ಯಾವುದರಲ್ಲಿ ಇದೆ? ಯಾಕೆ ನಮಗೆಲ್ಲ ಪರಿಶ್ರಮ ಅನ್ನಿಸ್ತಾ ಇದೆ, ಭಾರ ಅನ್ನಿಸ್ತಾ ಇದೆ, ಜೀವನ ಕಷ್ಟವಾಗ್ತಾ ಇದೆ, ಕ್ಲಿಷ್ಟ ಅನ್ನಿಸ್ತಾ ಇದೆ ಅಂದರೆ ವಿಸ್ತಾರದಲ್ಲಿ ಹೋಗಿದ್ದೀವಿ ಅನ್ನೋದು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಬಾಬರವರು. ಅಂದರೆ ವ್ಯರ್ಥ ಅನ್ಯರ ಮಾತುಗಳಲ್ಲಿ ನಾವು ಸದಾಕಾಲ ಬ್ಯುಸಿ ಆಗಿಬಿಟ್ಟಿದ್ದೀವಿ. ನಮಗೆ ಬೇಕಾಗಿರೋದು ಸ್ವಲ್ಪ ಜ್ಞಾನ, ನಮಗೆ ಬೇಕಾಗಿರೋದು ಸ್ವಲ್ಪ ವ್ಯವಹಾರದ ಮಾತುಗಳು. ಆದರೆ ನಮಗೆ ಬೇಕಾಗಿರೋದಕ್ಕಿಂತ ಬಹಳಷ್ಟು ವ್ಯರ್ಥವನ್ನು ನಾವು ತುಂಬುತ್ತಾ ಇದ್ದೀವಿ. ಕಿವಿಯ ಮೂಲಕ, ಕಣ್ಣಿನ ಮೂಲಕ, ವಿಚಾರದ ಮೂಲಕ. ಒತ್ತಡ ಎಷ್ಟು ತಡ್ಕೊಳ್ಬೋದು, ಎಷ್ಟು ಕೆಪ್ಯಾಸಿಟಿ ಇರಬಹುದು, ಅದು ಎಷ್ಟು ಕೆಪ್ಯಾಸಿಟಿ? ಈಗ ವೈಜ್ಞಾನಿಕವಾಗಿ ನಾವು ನೋಡೋದಾದರೂ ಕೂಡ ಯಾವುದೇ ಒಂದು ಮೆಮೊರಿ ಕಾರ್ಡ್ ತಗೊಳ್ಳಿ ನೀವು. ಮೆಮೊರಿ ಕಾರ್ಡ್ ಅಂದರೆ ಗೊತ್ತಾಗುತ್ತಲ್ಲ, ಮೊಬೈಲ್ನಲ್ಲಿ ಸಿಮ್ ಅಂತ ಇರುತ್ತೆ. ಆ ಸಿಮ್ ಜೊತೆಗೆ ಇನ್ನೊಂದು ಸ್ಟೋರೇಜ್ ಮೆಮೊರಿ ಕಾರ್ಡ್ ಅಂತ ಇರುತ್ತೆ. ಅದರಲ್ಲಿ ನಾವು ಸಾಂಗ್ಸ್ಗಳನ್ನು ಹಾಕ್ಕೊಳ್ತೀವಿ, ಅದರಲ್ಲಿ ನಾವು ಬಾಬಾರವರ ವಿಡಿಯೋಗಳನ್ನು ಇಟ್ಕೊಳ್ತೀವಿ, ಫೋಟೋಸ್ಗಳನ್ನು ಇಟ್ಕೊಳ್ತೀವಿ, ಹಾಡುಗಳನ್ನು ತುಂಬಿಸ್ಕೊಳ್ತೀವಿ. ಅದನ್ನು ಮೆಮೊರಿ ಕಾರ್ಡ್, ಸ್ಟೋರೇಜ್ ಅಂತ ಕರೀತಾರೆ.
ಆ ಮೆಮೊರಿ ಕಾರ್ಡು ಎಷ್ಟು ಎಂಟಿ ಆಗಿರುತ್ತೋ ಅಷ್ಟು ಆ್ಯಕ್ಟಿವ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಆ ಮೆಮೊರಿ ಕಾರ್ಡಿಗೆ ತಕ್ಕಂಗೆ ಫೋನು ಆ್ಯಕ್ಷನ್ ಮಾಡುತ್ತೆ. ಮೆಮೊರಿ ಕಾರ್ಡ್ ಫುಲ್ ಆಗ್ತಾ ಬಂತು, ಸದಾ ತುಂಬಿರುತ್ತದೆ ಅಂದರೆ ಎಂಟೈರ್ ಫೋನು ಸ್ಲೋ ಆಗೋಗ್ಬಿಡುತ್ತೆ. ಫೋನ್ ಹೊಸದೇ, ಫೋನಿಗೇನು ಪ್ರಾಬ್ಲಮ್ ಇಲ್ಲ, ಫೋನ್ ಬ್ಯಾಟ್ರಿ ಚೆನ್ನಾಗಿದೆ, ಹೊಸ ಮೊಬೈಲೇ ಇದೆ. ಆದರೆ ಒಳಗಡೆ ಇರುವ ನಾವು ಹಾಕಿಕೊಂಡಿರುವ ಒಂದು ಮೆಮೊರಿ ಕಾರ್ಡ್ ಫುಲ್ ಆಗಿರೋದಕ್ಕೆ ಎಂಟೈರ್ ಮೊಬೈಲನ್ನೇ ಸ್ಲೋ ಮಾಡಿಬಿಡುತ್ತೆ. ಅದು 20,000 30,000 50,000 ಕೊಟ್ಟು ತೆಗೆದುಕೊಂಡಿರುವ ಮೊಬೈಲ್ ಫೋನ್ಗೆ ಕೇವಲ ಒಂದು 500 600 1,000 ಕೊಟ್ಟು ಹಾಕಿರೋ ಮೆಮೊರಿ ಕಾರ್ಡು ಅಥವಾ ಒಂದು 2,000 ಕೊಟ್ಟು ಹಾಕಿರೋ ಮೆಮೊರಿ ಕಾರ್ಡು ಅದು ಫುಲ್ ಆಯಿತು ಅಂದ್ಕೊಳ್ಳಿ, ಅಲ್ಲಿ ಬ್ಯಾಟ್ರಿದು ಪ್ರಾಬ್ಲಮ್ ಬರುತ್ತೆ, ಮೊಬೈಲು ಸ್ಲೋ ಆಗುತ್ತೆ, ನೆಟ್ವರ್ಕ್ ಸ್ಲೋ ಆಗುತ್ತೆ, ಎಂಟೈರ್ ಸಿಸ್ಟಮ್ ಸ್ಲೋ ಆಗಿಬಿಡುತ್ತೆ, ಡೆಡ್, ಕಂಪ್ಲೀಟ್ ಹಿಡಿದು ಇಟ್ಕೊಂಡ್ಬಿಡುತ್ತೆ. ಅದು ಕಾರಣ ಏನು? ಬ್ಯಾಟ್ರಿ ಪ್ರಾಬ್ಲಮ್ ಅಲ್ಲ, ಮೊಬೈಲ್ ಪ್ರಾಬ್ಲಮ್ ಅಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಅಲ್ಲ, ಪ್ರಾಬ್ಲಮ್ ಏನು? ಮೆಮೊರಿ ಫುಲ್. ಅದರಲ್ಲಿ ನಾವು ಬಾಬಾನ ಮಕ್ಕಳು ಕೇಳಬೇಕಾ? ಸಿಕ್ಕಿದ್ದೇ ಚಾನ್ಸ್ ಬಾಬಾ ಬಾಬಾ ಅಂದ್ಕೊಂಡೆ ತುಂಬಿಸ್ಕೊಂಡ್ಬಿಟ್ಟಿರ್ತೀವಿ. ಹೆಂಗೆ ಅಂದರೆ ಜಾಗನೇ ಇರೋದಿಲ್ಲ, ಕಳಿಸ್ತಾರೆ ಒಂದೊಂದು ಗ್ರೂಪಿಗೆ ಅಂತಂದರೆ ಅಬ್ಬ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  ಎಷ್ಟು ತುಂಬಬಹುದು? ಜ್ಞಾನ ಅಂದ್ರೂ ಒಂದು ಲಿಮಿಟ್ ಬೇಕಲ್ಲ, ಸಾರದಲ್ಲಿ ಬರಬೇಕಲ್ಲ. ನಾವು ಹಾಕಿದ್ದೆ ಹಾಕು ಹಿಂಗೆ ತಿಕ್ಕಿದ್ದು ಎಷ್ಟು ತೆಗೆಯೋದು ಒಂದು ಗ್ರೂಪಲ್ಲಿ? ಹಾಕ್ತಾರೆ ಹೆಂಗಾಗೋಗ್ಬಿಡುತ್ತೆ ಅಂದರೆ ಅದು ಅಲರ್ಜಿನೇ ಆಗೋಗ್ಬಿಡುತ್ತೆ. ಆ ಗ್ರೂಪಿಗೆ ಮೆಸೇಜ್ ಯಾಕಾದರೂ ಬರುತ್ತೆ ಅನ್ನೋ ಥರದಲ್ಲಿ ಬಂದುಬಿಡುತ್ತೆ. ಫಸ್ಟ್ ಜಾಯಿನ್ ಮಾಡ್ಕೊಳ್ಳೋ ತನಕ ಜಾಯಿನ್ ಮಾಡ್ಕೊಳ್ರಿ ಅನ್ನೋ ಥರ ಇರ್ತಿತ್ತು. ಇವಾಗ ಹಂಗಲ್ಲ, ಮೊದಲು ನನ್ನನ್ನು ತೆಗೀರಿ ಅದರಿಂದ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ. ಅಂದರೆ ಎಷ್ಟು ಒಂದು ಲಿಮಿಟ್, ಒಂದು ದಿನಕ್ಕೆ ಒಂದು ಕ್ಲಾಸು 2 ಕ್ಲಾಸು, ಒಂದು ದಿನಕ್ಕೆ ಒಂದು ಯೋಗ ಕಾಮೆಂಟ್ರಿ, ಒಂದು ದಿನಕ್ಕೆ ಒಂದಷ್ಟು, ಒಂದು ಹಾಡು 2 ಹಾಡು 3 ಹಾಡು. ಇವತ್ತು ಯೂಟ್ಯೂಬಲ್ಲಿ ಅಷ್ಟೆಲ್ಲ ಸಿಗ್ತಾ ಇದ್ದರೂ ಕೂಡ ಸುಮ್ಮನೆ ಹಿಂಗೆ ಹೋಗಿ ನೆಟ್ ಸರ್ಚ್ ಮಾಡಿದ್ರೆ ಸಾಕು, ಎಲ್ಲದರೊಳಗಡೆ ಇರುತ್ತೆ. ಆದರೂ ಮತ್ತೆ ಇಲ್ಲಿ ತುಂಬಿಸ್ಕೊಳ್ಳೋದು, ಇರಲಿ ಅಂತ ವಾಟ್ಸಪ್ಪಲ್ಲಿ ತುಂಬಿಸ್ಕೊ, ಮೆಮೊರಿ ಕಾರ್ಡಲ್ಲೂ ತುಂಬಿಸ್ಕೊಂಡಾಗ ಏನಾಗೋಗುತ್ತೆ, ಅದರಲ್ಲಿ ನಾವು ಎಷ್ಟು ಕೇಳೋಕ್ಕಾಗತ್ತೆ, ಎಷ್ಟು ಟೈಮ್ ಅದಕ್ಕೆ ನಾವು ಕೊಡ್ಬೋದು? ಬಾಬಾರವ್ರ ಮುರಳಿ 1 ಗಂಟೆ ಕೇಳ್ತೀವಿ, ಬೆಳಗ್ಗೆ ಅಮೃತ ವೇಳೆ ಯೋಗ 1 ಗಂಟೆ ಮಾಡ್ತೀವಿ, ನುಮಾಶ್ಯಾಮ 1 ಗಂಟೆ ಯೋಗ ಮಾಡ್ತೀವಿ, ಮಧ್ಯದಲ್ಲಿ 1 ಗಂಟೆ ನಾವು ಪ್ರಾಕ್ಟೀಸ್ ಯೋಗ ಮಾಡ್ತೀವಿ ಅಂತ ಇಟ್ಕೊಳ್ಳಿ, 4 ಗಂಟೆ ಇಲ್ಲೇ ಆಗೋಯ್ತು. ಮತ್ತು ಎಲ್ಲಿ ನೀವು ಕೇಳೋಕ್ಕಾಗತ್ತೆ, ಎಲ್ಲಿ ಓದೋಕ್ಕಾಗತ್ತೆ? ಸುಮ್ಮನೆ ತುಂಬಿಸ್ಕೊಳ್ಳೋದಪ್ಪ, ಇರಲಿ ಸ್ಟಾಕ್ ಆಯ್ತು. ಇವತ್ತಿಂದ ಇವತ್ತು ಬರುತ್ತೆ, ನಾಳೆದು ಬರುತ್ತೆ, ನಿನ್ನೆದು ನೋಡೋಕ್ಕೆ ಇವತ್ತು ಟೈಮ್ ಇರಲ್ಲ, ಇವತ್ತಿಂದು ನೋಡೋಕ್ಕೆ ನಾಳೆ ಟೈಮ್ ಇರಲ್ಲ, ಹಾಗೆ ಹೋಗ್ತಾ ಇರುತ್ತೆ. ಆದರೆ ಫುಲ್ ಆಗ್ತಾನೆ ಇರುತ್ತೆ. ಹೀಗೆ ಇದಾದರೂ ಬಿಡಿ, ಬಾಬಾರವ್ರದ್ದು ಮೆಸೇಜು, ಬಾಬಾರವ್ರದ್ದು ಜ್ಞಾನ, ಬಾಬಾರವ್ರ ಮುರಳಿ, ಬಾಬಾರವ್ರ ಕ್ಲಾಸ್ಗಳು ಏನೋ ಒಂದಷ್ಟು ಬರುತ್ತೆ, ಅದನ್ನು ಇಟ್ಕೊಳ್ತೀವಿ ಅಂದರೂ ಫುಲ್ ಆಗುತ್ತೆ ಇದನ್ನು ಕೂಡ. ಆದರೆ ಮೆಮೊರಿ ಕಾರ್ಡಿಗೆ ಏನು ಗೊತ್ತು, ಅದು ಯಾವುದು ಅಂತ ಗೊತ್ತಿಲ್ಲ. ಎಷ್ಟು ಫುಲ್ ಆಗುತ್ತೋ ಅಷ್ಟು ಸಿಸ್ಟಮ್ ಸ್ಟ್ರಕ್ ಆಗುತ್ತೆ, ಸ್ಲೋ ಆಗುತ್ತೆ. ಅದನ್ನು ಎಷ್ಟು ಬೇಕು ಅಷ್ಟು ಇಟ್ಕೊಂಡು ತಗೊಳುತ್ತೆ. ಆದರೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಉಳಿದದ್ದೆಲ್ಲ ಡೆಲೀಟ್ ಮಾಡಬೇಕು. ಒಂದು ಸಲ ನೋಡಿದ್ದೆಲ್ಲ ಅದನ್ನು ಡೆಲೀಟ್ ಮಾಡಬೇಕು. ನಾವು ಅದನ್ನು ರೀಸೆಟ್ ಮಾಡಲಿಲ್ಲ, ಡೆಲೀಟ್ ಮಾಡಲಿಲ್ಲ, ಅದರೊಳಗೆ ಬೇಕಾಗಿರೋದು ಮಾತ್ರ ಉಳಿಸ್ಕೊಂಡು ಉಳಿದಿರೋದೆಲ್ಲ ಕ್ಲೀನಪ್ ಮಾಡ್ಕೊಳ್ತಾ ಇರಲಿಲ್ಲ ಡೈಲಿ ಅಂದರೆ ಅದು ಮೆಮೊರಿ ಫುಲ್ಲಾಗಿ ಏನಾಗೋಗುತ್ತೆ, ಎಂಟೈರ್ ಸಿಸ್ಟಮ್ ಫುಲ್ ಸ್ಟ್ರಕ್ ಆಗೋಗ್ಬಿಡುತ್ತೆ. ಏನೂ ಇಲ್ಲ, ಬರೀ ಫುಲ್ಲಾಗಿದ್ದಕ್ಕೆ, ಮೆಮೊರಿ ಫುಲ್ಲಾಗಿದೆ. ಮತ್ತು ಇದು ಏನಿದು ವಿಜ್ಞಾನ? ಇದು ಏನು ಹೇಳ್ತಾ ಇದೆ ವಿಜ್ಞಾನ? ಸೆಟ್ ಎಷ್ಟು ಕಾಸ್ಟ್ಲಿ ಇದೆಯೋ ಮುಖ್ಯ ಅಲ್ಲ, ಬ್ಯಾಟ್ರಿ ಎಷ್ಟು ಪವರ್ಫುಲ್ ಇದೆ ಮುಖ್ಯ ಇಲ್ಲ, ನೆಟ್ವರ್ಕ್ ಎಷ್ಟು ಫಾಸ್ಟ್ ಇದೆ ಮುಖ್ಯ ಅಲ್ಲ, 2Gನೋ 3Gನೋ 4Gನೋ 5G ಆದರೂ ಪರವಾಗಿಲ್ಲ, ಮೆಮೊರಿ ಫುಲ್ ಆಯಿತು ಒಳಗಡೆ ಅಂದರೆ ಅದು 90% 80% ದಾಟ್ತು ಅಂದರೆ ಎಂಟೈರ್ ಏನೂ ಮಾಡಿಲ್ಲ ನೀವು, ಬರೀ ನೀವು ತೊಗೊಂಡಿರೋ ಹೊರಗಡೆಯಿಂದ ತೊಗೊಂಡು ಹಾಕಿರೋ ಮೆಮೊರಿ ಕಾರ್ಡಿಗೆ
ನೀವು ಸ್ಟೋರೇಜ್ ಫುಲ್ ಮಾಡ್ತಾ ಹೋದ್ರೆ ಸಾಕು, ಎಂಟೈರ್ ಸಿಸ್ಟಮ್ ಸ್ಲೋ ಆಗುತ್ತೆ. ಇದು ವಿಜ್ಞಾನ. ಇದು ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಚಾರವೇ. ಮತ್ತು ಒಂದು ಸ್ಥೂಲ ಒಂದು ಮೊಬೈಲ್ ಮೆಮೊರಿ ಸ್ಟೋರೇಜು 1 ತಿಂಗಳು 2 ತಿಂಗಳು ತೊಗೊಂಡು 1 ದಿನದಲ್ಲೇ 2 ದಿನದಲ್ಲಿ ನಾವು ಫುಲ್ ಮಾಡ್ಕೊಂಡಿದ್ದಕ್ಕೇ ಎಂಟೈರ್ ಸಿಸ್ಟಮ್ ಹೊಸ ಮೊಬೈಲ್ ಸೆಟ್ಟೇ ಹಾಳಾಗೋಗುತ್ತೆ, ಸ್ಲೋ ಆಗೋಗುತ್ತೆ ಅನ್ನೋದಾದರೆ 5,000 ವರ್ಷದಿಂದ ಇದರಲ್ಲಿ ತುಂಬಿಸ್ತಾ ಬಂದಿವಿ ಮೆಮೊರಿ ಕಾರ್ಡಿಗೆ ಸಂಸ್ಕಾರದೊಳಗಡೆ. ಅದಕ್ಕೆ ಎಂಟೈರ್ ಸಿಸ್ಟಮ್ ನಮ್ಮೊಳಗಡೆ ಪವರ್ ಇಲ್ಲ ಅಂತಲ್ಲ, ಸಿಸ್ಟಮ್ ಸರಿ ಇಲ್ಲ ಅಂತಲ್ಲ, ಆತ್ಮದೊಳಗಡೆ ಶಕ್ತಿ ಇದೆ, ಆತ್ಮ ಪವರ್ಫುಲ್ ಆಗಿದೆ, ಆತ್ಮ ಚೈತನ್ಯವಾಗಿದೆ. ಆದರೆ ಯಾಕೆ ಆ್ಯಕ್ಟಿವೇಟ್ ಆಗೋಕ್ಕಾಗ್ತಿಲ್ಲ ಅಂತಂದರೆ ಮೆಮೊರಿ ಸ್ಟೋರೇಜ್ ಫುಲ್ ರೆಡ್ ಮಾರ್ಕ್ ಹೊಡಿತಾ ಇದೆ. ಡೆಲಿಟ್ ಮಾಡೋಕ್ಕೆ ಇಷ್ಟನೇ ಇಲ್ಲ. ಎಲ್ಲ ಬೇಕು, ಎಲ್ಲ ಇರಲಿ, ಇವ್ರ ಮನೆಯದು ಇರಲಿ, ಅವ್ರ ಮನೆಯದು ಇರಲಿ, ನಿನ್ನೆದು ಇರಲಿ, ನಾಳೆದು ಇರಲಿ, ಇವತ್ತಿಂದು ಇರಲಿ, ನಮ್ಮದೇನು ಹೋಗ್ಬೇಕಾಗೈತೆ ರೀ? ಅರೆ, ಸಿಕ್ಕವ್ರದ್ದು ಎಲ್ಲ ರೀಲ್ಸ್ಗಳನ್ನು ನಿಮ್ಮ ಮೊಬೈಲಲ್ಲಿ ಹಾಕ್ಕೊಳ್ತೀರಾ? ನಿಮ್ಮ ಮೆಮೊರಿ ಕಾರ್ಡ್ ಸಿಕ್ಕವರೆಲ್ಲ ರೀಲ್ಸ್ ಮಾಡಿರೋದು, ಸಿಕ್ಕವ್ರ ಮದುವೆ ಫೋಟೋ, ಸಿಕ್ಕವ್ರದ್ದು ಸೆಲ್ಫಿ ಫೋಟೋಗಳು ಅವ್ರದ್ದೆಲ್ಲ ನಿಮ್ಮ ಮೆಮೊರಿಯಲ್ಲಿ ತುಂಬಿಸ್ಕೊಂಡು ಕೊಡೋಕ್ಕಾಗತ್ತಾ ನೀವು? ನಿಮ್ಮದು ನಿಮಗೆ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂತ ನೀವೇನು ಮಾಡ್ತೀರಿ? ಹೇಳ್ರಿ, ನಂದು ಸ್ಟೋರೇಜ್ ಫುಲ್ ಆಗಿದೆ ಅಂತ ಹೇಳ್ಬಿಡ್ತೀವಿ. ಇನ್ನೊಬ್ಬರು ಮೊಬೈಲ್ ಫೋಟೋಸು, ಇನ್ನೊಬ್ರದ್ದು ರೀಲ್ಸ್, ಅದು ನಮ್ಮ ರಿಲೇಷನ್ನೇ, ನಮ್ಮ ಅಕ್ಕಪಕ್ಕದವರೇ, ನಮ್ಮ ಸಂಬಂಧಿಕರೇ, ನಮ್ಮ ಅಣ್ಣ ತಮ್ಮನೇ ಆಗಿದ್ದರೂ ಕೂಡ ಅವ್ರವ್ರ ಇಂಡಿವಿಜುವಲ್ ಮೊಬೈಲಲ್ಲಿ ಅವ್ರವ್ರದ್ದೇ ಬೇಕಾಗಿರೋದು ಇಟ್ಕೊಂಡಿರ್ತಾರೆ. ನನ್ನ ಮೆಮೊರಿ ಫುಲ್ ಆಗುತ್ತೆ, ತಗೊಳ್ಳಲ್ಲ ಅಂತೀವಿ ನಾವು. ಆದರೆ ವಿಚಾರಗಳಲ್ಲಿ, ವ್ಯವಹಾರಗಳಲ್ಲಿ, ಮಾತುಗಳಲ್ಲಿ ಎಷ್ಟದು ಕಸದ ಡಬ್ಬಿಗಿಂತ ಕಡೆ, ತಿಪ್ಪೆಗಿಂತನೂ ಕಡೆ ಆಗೋಗಿದೆ. ತಿಪ್ಪೆನಾದರೂ ಕೂಡ ವರ್ಷಕ್ಕೊಂದ್ಸಲಿ ಕ್ಲೀನ್ ಮಾಡ್ತಾರೆ ಹಳ್ಳಿಯಲ್ಲಿ. ಯಾಕಂದ್ರೆ ಅದು ತುಂಬಿದೆ ಅಂತ ಸೂಚನೆ ಕೊಟ್ಟಾಗ ಟ್ಯಾಕ್ಟರ್ ತೊಗೊಂಡೋಗಿ ಹೊಲಕ್ಕೆ ಹಾಕಿ ಬಂದು ಬಿಡ್ತಾರೆ. ಮತ್ತೆ ಖಾಲಿ ಆಗುತ್ತೆ, ಮತ್ತೆ ಫ್ರೆಶ್ ಆಗುತ್ತೆ, ಮತ್ತೆ ರೀಸ್ಟಾರ್ಟ್ ಆಗುತ್ತೆ, ಮತ್ತೆ ಅದನ್ನು ತುಂಬಿಸ್ತಾ ಹೋಗ್ತಾರೆ ವರ್ಷ. ಆದರೆ ಇದು ಪವಿತ್ರತೆ ಅಂದರೆ ಬೇರೆ ಏನೂ ಅಲ್ಲ, ಎಲ್ಲ ಹಗೂರು ಮಾಡಿಕೊಳ್ಳೋದು. ಆತ್ಮದ ಸಂಸ್ಕಾರ ಬಿಟ್ಟರೆ, ದೈವಿ ಸಂಸ್ಕಾರ ಬಿಟ್ಟರೆ ಆ ಸ್ಟೋರೇಜ್ ಒಳಗಡೆ ಏನು ಇಲ್ಲದಂಗೆ ಕ್ಲೀನ್ ಮಾಡಿಕೊಳ್ಳೋದೇ ಪವಿತ್ರತೆ. ಎಲ್ಲ ಡೆಲೀಟ್ ಮಾಡಬೇಕೀಗ ನಾವೇನು ಮಾಡ್ತೀವಿ? ಕಾಪಿ ಪೇಸ್ಟ್, ಅವ್ರದ್ದು ತಗೋ, ಇವ್ರದ್ದು ತಗೋ, ಅವ್ರದ್ದು ಕೇಳು, ಇವ್ರದ್ದು ಕೇಳು, ಅವ್ರದ್ದು ನೋಡು, ಇವ್ರದ್ದು ನೋಡು, ಅವ್ರದ್ದು ಮಾತಾಡು, ಇವ್ರದ್ದು ಮಾತಾಡು. ನಮ್ಮದು ನಮಗೆ ಆಸಲುಂಟು, ಒದೆಯಲುಂಟು. ಅದಕ್ಕೆ ಬಸವಣ್ಣನವರು ಒಂದು ಮಾತು ಹೇಳಿದ್ರು ಅವತ್ತೇ, ಈ ಮಾತನ್ನು ಅರ್ಥ ಮಾಡಿಕೊಂಡು, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ. ಎಮ್ಮ ಚಿಂತೆ ಎಮಗೆ ಹಾಸಲುಂಟು, ಒದೆಯಲುಂಟು. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಮತ್ತೆ ಇನ್ನೊಂದು ವಚನದಲ್ಲಿ ಹೇಳ್ತಾರವರು, ನನಗೊಂದೇ ಚಿಂತೆ ಇರೋದು, ಕೂಡಲ ಸಂಗಮ ಒಲಿಯನೋ ಎನ್ನುವ ಚಿಂತೆ. ಹಾಗೆ ನಮಗೆ ಯಾಕೆ ಬೇಕು ಇನ್ನೊಬ್ಬರ ಮನೆ ವಿಚಾರ, ಇನ್ನೊಬ್ಬರ ಮಾತು, ಇನ್ನೊಬ್ಬರ ವ್ಯವಹಾರ? ಅದೇ ನಮ್ಮ ಮೊಬೈಲಲ್ಲಿ ನಮ್ಮವ್ರದ್ದೇ ನಾವು ಫುಲ್ಲಾಗಿ ಸ್ಟೋರಿನ ಇಟ್ಕೊಳ್ಳೋದಿಲ್ಲ. ಎಷ್ಟು ಬೇಕೋ ಅಷ್ಟು 1-2 ಪಿಕ್ ಇಟ್ಕೊಳ್ತೀವಿ ಅಷ್ಟೇ. ಉಳಿದದ್ದೆಲ್ಲನೂ ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ ಅವ್ರವ್ರು ಇಂಡಿವಿಜುವಲ್ ಮೊಬೈಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರವ್ರ ಸ್ಟೋರೇಜ್ಗಳಲ್ಲಿ ಅವ್ರವ್ರದ್ದು ಅಷ್ಟೇ ಇಟ್ಕೊಳ್ತಾರೆ, ಬೇರೆಯವ್ರದ್ದೆಲ್ಲ ಡೆಲೀಟ್ ಮಾಡ್ತಾ ಹೋಗ್ತಾರೆ ಅವ್ರಿಗೆ ಸಂಬಂಧಪಡದೇ ಇರೋದು. ಆದರೆ ನಮ್ಮ ಸಂಸ್ಕಾರ ಸ್ಟೋರೇಜ್ ಫುಲ್ ಆಗಿರೋದಕ್ಕೇ ಅದು ವರ್ಕ್ ಸ್ಲೋ ಮಾಡ್ತಾ ಇದೆ, ಕಂಪ್ಲೀಟ್ ಬ್ಯಾಟ್ರಿ ಲೋ ತೋರಿಸ್ತಾ ಇದೆ, ಸಿಗ್ನಲ್ಲೇ ಸಿಗ್ತಾ ಇಲ್ಲ.
ಅಂದರೆ ನೆಟ್ವರ್ಕ್ ಪೂರ್ತಿ ಸ್ಲೋ ಆಗಿ ಹೋಗಿದೆ, ಏನು ಕೆಲಸ ಆಗ್ತಾಯಿಲ್ಲ. ಈ ರಾಜಯೋಗ ಅಂತಂದ್ರೆ ಮತ್ತೇನೂ ಅಲ್ಲ, ಶ್ರೀಮತ ಅಂದರೆ ಬೇರೆ ಏನೂ ಇಲ್ಲ, ಪವಿತ್ರತೆ ಅಂದರೂ ಕೂಡ ಮತ್ತೇನು ಮಾಡಬೇಕಾಗಿಲ್ಲ. ಓನ್ಲಿ ಮೂಲ ಅನಾದಿ ಆತ್ಮದ ಸಂಸ್ಕಾರ, ಆದಿ ದೈವಿ ಸಂಸ್ಕಾರ, ಇಷ್ಟು ಮಾತ್ರ ಒಳಗಡೆ ಉಳಿಬೇಕು. ಈ ಸಂಗಮಯುಗದ ಶ್ರೇಷ್ಠ ಪರಮಾತ್ಮನ ಸ್ಮೃತಿ ಮನೆಯ ಸ್ಮೃತಿ. ಮೂಲ ಅನಾದಿ ಸಂಸ್ಕಾರದಲ್ಲಿ ಇದು ಬರುತ್ತೆ, ಆದಿ ಸಂಸ್ಕಾರದಲ್ಲಿ ಸತ್ಯುಗದ ದೈವಿ ಗುಣಗಳಷ್ಟೆ. ಮಿತಭಾಷಿ, ಮಧುರ ಭಾಷಿ, ಆತ್ಮೀಯ ದೃಷ್ಟಿ, ನಿರ್ಮಲ ಭಾವ, ಇದು ಎರಡು ಬಿಟ್ಟು ಏನು ಆಮೇಲಿಂದ ಬಂತು ದ್ವಾಪರದಿಂದ ಕಲಿಯುಗದ ಅಂತಿಮ ತನಕ ಇಲ್ಲಿ ತನಕ ಅದೆಲ್ಲವೂ ಕೂಡ ಹಂಗೆ ಡಂಪ್ ಆಗಿಬಿಟ್ಟಿದೆ, ಒಳಗಡೆ ಉಳ್ಕೊಂಡು ಬಿಟ್ಟಿದೆ, ಅದು ಗಟ್ಟಿ ಆಗಿಬಿಟ್ಟಿದೆ. ಅದನ್ನು ಖಾಲಿ ಮಾಡಿಬಿಡಿ. ಈಗ ಏನದು? ಅದು ಆಸೆ, ಇಚ್ಛೆ, ಭಯ, ದುಃಖ, ಅಶಾಂತಿ, ಗೊಂದಲ, ಗಲಾಟೆ, ಈರ್ಷ್ಯ, ದ್ವೇಷ, ಅಸೂಯೆ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಹೆಸರು, ಕೀರ್ತಿ, ಅಧಿಕಾರ, ಅಂತಸ್ತು, ಭೇದ, ಭಾವ, ಇವೆಲ್ಲವೂ ಕೂಡ ಏನು ದ್ವಾಪರದಿಂದ ಬಂದಿರುವ ಸಂಸ್ಕಾರಗಳು. ಇದು ದೇಹಾಭಿಮಾನದ ಸಂಸ್ಕಾರಗಳು. ಇದನ್ನು ಏನು ಮಾಡಬೇಕೀಗ? ಕಂಪ್ಲೀಟ್ ಬೂಲ್ಜಾವು ಡೆಲಿಟ್ ಮಾಡಿ ಹೊಡೆದು ಬಿಡಬೇಕು, ಅಷ್ಟೇ, ಖಾಲಿ ಮಾಡ್ಕೊಂಡು ಕೂತ್ಕೋಬೇಕು. ಹೆಂಗೆ ಡೆಲಿಟ್ ಮಾಡೋದು ಅಂದರೆ, ಆ ದ್ವಾಪರದಿಂದ ಸಂಗಮಯುಗ ಪರಮಾತ್ಮ ಬರುವ ತನಕ ಏನೆಲ್ಲ ನಮ್ಮ ಮೆಮೊರಿ ಒಳಗಡೆ ಕೂತ್ಕೊಂಡಿದೆ, ಸಂಸ್ಕಾರದ ಒಳಗಡೆ, ಅದೆಲ್ಲವನ್ನ ಕಟ್ ಮಾಡಬೇಕೀಗ. ಕಂಪ್ಲೀಟ್ ಡ್ರಾಮಾದಲ್ಲಿ ಆ ಎರಡು ಯುಗಗಳನ್ನು ಟಕ್ ಅಂತ ಎಗರಿಸ್ಬೇಕು ನಾವು. ನನಗೆ ಯುಗ ಅಂತಂದರೆ 4 ಯುಗ ಬೇರೆಯವ್ರಿಗೆ ಹೇಳೋದಕ್ಕೆ ಮತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಇರಬೇಕು. ನನ್ನ ಕಣ್ಣಿಗೆ ಕಾಣಿಸ್ಬೇಕು ಬರೀ ಸತ್ಯುಗ, ತ್ರೇತಾಯುಗ, ಅವ್ರ ಅನಾದಿ ಪರಮಧಾಮ, ಇದು ಮೂರೇ ನನಗೆ ಕಾಣಿಸ್ಬೇಕು. ಆ ಸರ್ಕಲಲ್ಲಿ ಮಾತ್ರ ನಾನಿರಬೇಕು. ಪೂಜ್ಯ ಸಂಸ್ಕಾರ ಅಂತ ದ್ವಾಪರಕ್ಕೆ ಹೊರಟರೂ ಕೂಡ ಮತ್ತೆ ಅಲ್ಲಿ ನಾವು ಒಂದಷ್ಟು ವಿಸ್ತಾರದಲ್ಲೇ ಉಳ್ಕೊಳ್ತೀವಿ. ಏನಿಲ್ಲ, ಬರೀ ಸತ್ಯುಗ ಕಾಣ್ತಾ ಇರಬೇಕು, ಇನ್ನೊಂದು ಪರಮಧಾಮ ಕಾಣ್ತಾ ಇರಬೇಕು. ನೋಡಿ, ಅದಕ್ಕೆ ಬಾಬರವರು ಎಷ್ಟು ಸಿಂಪಲ್ ಆಗಿ ಇವೆಲ್ಲ ಮಾಡಿಟ್ಟಿದ್ದಾರೆ ಅಂದರೆ, ಒಂದು ಕಣ್ಣಲ್ಲಿ ಶಾಂತಿಧಾಮ, ಇನ್ನೊಂದು ಕಣ್ಣಲ್ಲಿ ಸುಖಧಾಮ, ಇದನ್ನು ಹೇಳ್ತಾ ಇರೋದು. ಯಾಕೆ ಅಂದರೆ ನೋಡಿ, ಅದು ಯುಕ್ತಿ ಹೆಂಗಿದೆ ಬಾಬರವ್ರದ್ದು. ಯಾಕೆ? ಇವು ಎರಡು ನೆನಪಿದ್ದು ಬಿಟ್ಟರೆ, ಅವು ಎರಡು ಯುಗಗಳನ್ನು ಮರೆತು ಬಿಟ್ಟರೆ ಅದು ಆಟೋಮೆಟಿಕ್ ನಿಮ್ಮ ಸಂಸ್ಕಾರದಿಂದ ಮರ್ಜ್ ಆಗಿ ಹೋಗ್ಬಿಡುತ್ತೆ, ಡೆಲೀಟ್ ಆಗಿ ಹೋಗ್ಬಿಡುತ್ತೆ. ನೆನೆಸ್ಕೊಳ್ಳೋಕ್ಕೆ ಹೋಗಬಾರ್ದು, ಕಂಪ್ಲೀಟ್ ಇವೆರಡನ್ನು ಮಾತ್ರ ನೆನೆಸ್ಕೊಳ್ಬೇಕು, ಇವೆರಡರಲ್ಲಿ ಮಾತ್ರ ಇರಬೇಕು. ಇಷ್ಟೇ ಸಾರ ಇದು. ಪವಿತ್ರರು ಯಾರು ಅಂದರೆ, ಯಾರಿಗೆ ಒಂದು ಶಾಂತಿಧಾಮ, ಇನ್ನೊಂದು ಸುಖಧಾಮದ ಸ್ಮೃತಿ ಮಾತ್ರ ಇರುತ್ತೆ. ತಾನು ಆತ್ಮ ಅಂತ ತಿಳಿದು ಪರಮಾತ್ಮನ ನೆನಪಲ್ಲಿ ಪರಮಧಾಮದ ಅನುಭೂತಿ ಮಾಡ್ತಾ ಸತ್ಯುಗ ಮಾತ್ರ, ಅದು ಸ್ವಲ್ಪ ಏನಾದರೂ ನೆನಪಿಗೆ ಬಂದರೆ ಸತ್ಯುಗ ಮಾತ್ರ ಪಾತ್ರದಲ್ಲಿ ನೆನಪು ಮಾಡಿಕೊಳ್ಬೇಕು, ಬಿಟ್ಟರೆ ಉಳಿದದ್ದು ಯಾವುದೂ ಗೊತ್ತಿಲ್ಲ. ಈ ಸಂಗಮಯುಗದಲ್ಲಿ ಆತ್ಮ ಬಂದ ಮೇಲೆ ಆತ್ಮಕ್ಕೆ ಸ್ಮೃತಿ ಕೊಟ್ಟಿರೋ ಪರಮಾತ್ಮನ ನೆನಪಂತೂ ಇರುತ್ತೆ, ಅದೇ ಸಂಗಮಯುಗದ ಸ್ಮೃತಿ ಅಷ್ಟೆ, ಅನಾದಿಯಲ್ಲೇ ಬಂದುಬಿಡುತ್ತೆ ಅದು. ಆತ್ಮ, ಪರಮಾತ್ಮ, ಪರಮಧಾಮ, ಅಬ್ಬಬ್ಬ ಅಂದರೆ ಸ್ವಲ್ಪ ನೆನಪಾದರೆ ಸುಖಧಾಮ, ಇಷ್ಟೇ ಇರಬೇಕು. ಬಿಟ್ಟರೆ ಇದನ್ನೂ ಮರೆಯೋಕ್ಕಾದರೆ ಇನ್ನೂ ಪವಿತ್ರರವರು. ಸುಖಧಾಮವನ್ನೂ ಮರೆತು ಬರೀ ಶಾಂತಿಧಾಮ, ಆತ್ಮ, ಪರಮಾತ್ಮ, ಪರಮಧಾಮ, ಆತ್ಮ, ಪರಮಾತ್ಮ, ಪರಮಧಾಮ, ಅನಾದಿ ಸಂಸ್ಕಾರದಲ್ಲಿ ಕರ್ಮಾತೀತ ಸ್ಟೇಜ್ ಅಂತ ಕರೀತಾರೆ, ಇದನ್ನೇ ಸಾಕ್ಷಿ ಸ್ಟೇಜ್ ಅಂತ ಕರೀತಾರೆ, ಬಾಪ್ ಸಮಾನ ಸ್ಟೇಜ್ ಅಂತ ಕರೀತಾರೆ, ಬಿಂದು ಸ್ವರೂಪ್ ಅಂತ ಕರೀತಾರೆ, ಬೀಜ ಸ್ವರೂಪ್ ಅಂತ ಕರೀತಾರೆ, ಅನಾದಿ ಸ್ವರೂಪ್ ಅಂತ ಕರೀತಾರೆ. ಇಷ್ಟರಲ್ಲೇ ಇದ್ದರೆ ಅವರು ನಂಬರ್ 1 ಪುರುಷಾರ್ಥಿಗಳು. ಅಂದರೆ ಇಷ್ಟೇ, ಇಲ್ಲಿ ಪುರುಷಾರ್ಥ ಅಂದರೆ ಬೇರೆ ಏನೂ ಅಲ್ಲ, ಯಾರ ಸಂಸ್ಕಾರದಲ್ಲಿ, ಯಾರ ಮೆಮೊರಿಯಲ್ಲಿ ಎಷ್ಟು
ಕಡಿಮೆ ಅಂದರೆ ಅತೀ ಕಡಿಮೆ ನೆನಪುಗಳು ಉಳಿದಿದೆ. ಅದು ಅನಾದಿದು ಬಿಟ್ಟರೆ ಬೇರೆ ಏನೂ ಕೂಡ ಅವರಿಗೆ ನೆನಪಿಲ್ಲ. ಸತ್ಯ, ತ್ರೇತ, ದ್ವಾಪರ, ಕಲಿಯುಗ, ಸಾಕಾರ, ಪ್ರಪಂಚ. ಅದಕ್ಕೆ ಬಾಬರವರು ಸಬ್ ಕುಚ್ ಭೂಲ್ ಜಾವು. ನಮಗೆ ಹೇಳ್ತಾ ಇರೋದು ನಂಬರ್ 1 ಮಾಡಬೇಕು ಅಂತಲೇ. ಏನು, ಈ ಹಳೆಯ ದೇಹ, ಹಳೆಯ ಸಂಬಂಧ, ಹಳೆಯ ಪ್ರಪಂಚ ಎಲ್ಲ 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 ಮರೆತು ಬಿಡಿ ಈ ಸಾಕಾರ ಪ್ರಪಂಚ ಅಂತ. ಏನು ನೆನಪಿರಬೇಕು? ನಾನು ಆತ್ಮ, ಅಪನೆಕು ಆತ್ಮ ಸಮಜ್ ಮುಜೆ ಬಾಪ್ಕೋ ಯಾದ್ ಕರೋ. ಇಷ್ಟೇ ನೆನಪಿರಬೇಕು. ಇದು ಯಾರು ಮಾಡ್ತಾರಲ್ಲ ಅವರು ಬ್ರಹ್ಮ ಸಮಾನ, ಮಮ್ಮ ಸಮಾನ, ನಂಬರ್ 1 ಲಕ್ಷ್ಮೀನಾರಾಯಣರಲ್ಲಿ ಇಷ್ಟಲ್ಲಿ ಬರ್ತಾರೆ. ಇಲ್ಲ ಅವ್ರ ಜೊತೆಗೆ ಬರುವ ಆತ್ಮರಾಗಿರ್ತಾರೆ. ಅಂಥ ಕೆಲವು ಆತ್ಮರಿಗೆ ಮಾತ್ರ ಇಷ್ಟು ಸಂಸ್ಕಾರ ಉಳಿಸ್ಕೊಂಡು ಉಳಿದದ್ದೆಲ್ಲ ಡೆಲೀಟ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಜೈಸಾ ಸ್ಮೃತಿ ವೈಸಾ ಸ್ಥಿತಿ. ಯಾಕೆ ನಾನು ಪ್ರತಿದಿನದಲ್ಲಿ ಬರೀ ಆತ್ಮ 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 ಪರಮಾತ್ಮ ಪರಮಧಾಮ ಅಂತೀನಿ ಅಂದರೆ ಇದು ಬೀಜ ರೂಪಕ್ಕೆ ಇಷ್ಟೇ ಸಾಕಾಗಿರೋದು, ಇಷ್ಟೇ ಬೇಕಾಗಿರೋದು. ವಿಸ್ತಾರದಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ತಿಳ್ಕೊಳ್ಳಿ, ಅವ್ರದ್ದು ಇನ್ನೂ ಮೆಮೊರಿ ಕಾರ್ಡು ತುಂಬಿಸ್ಕೊಳ್ತಾ ಇದ್ದಾರಂದರೆ ಅವ್ರದ್ದು ಭಾಗ್ಯ ಕಡಿಮೆ ಇದೆ. ಅವರು ನೆಕ್ಸ್ಟಲ್ಲಿ ಬರೋರು. ಅವರು ಯಾರು ಎಷ್ಟು ವಿಸ್ತಾರದ ಜ್ಞಾನವನ್ನು ತುಂಬಿಸ್ಕೊಳ್ಳೋದ್ರ ಕಡೆಗೆ ಗಮನ ಕೊಡ್ತಿದ್ದಾರೆ, ಅವ್ರು ಏನು ಕೇಳ್ತಿದ್ದಾರೆ, ಅವ್ರು ಏನು ಓದ್ತಾರೆ ಅದೇ ಆಗ್ತಾರೆ. ಜೈಸಾ ಸಂಗ್ ವೈಸಾ ರಂಗ್, ಜೈಸಾ ಸ್ಮೃತಿ ವೈಸಾ ಸ್ಥಿತಿ. ಅದಕ್ಕೆ ನಿಮಗೆ ಸ್ಟೇಜಸ್ ತಿಳಿಸಿಬಿಡ್ತೀನಿ. ನೀವು ಯಾವ ಸಂಘದಲ್ಲಾದರೂ ಇರಿ, ಏನನ್ನಾದರೂ ಕೇಳ್ಕೊಳ್ಳಿ, ಎಷ್ಟು ಬೇಕಾದರೂ ಸಂಸ್ಕಾರದಲ್ಲಿ ನೀವು ಉಳಿಸ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು. ನನ್ನ ಈ ಒಂದು ಜ್ಞಾನ ಮಾರ್ಗದ ಭಕ್ತಿ ಮಾರ್ಗದಿಂದ ಬಂದು ಈ ಜ್ಞಾನ ಮಾರ್ಗದಲ್ಲಿ ಅದು ಬಾಬಾರವರು ಹೇಳುವಂಥದ್ದನ್ನು ನನಗೆಷ್ಟು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಅದನ್ನು ನಿಮಗೆ ತಿಳಿಸ್ಬೇಕು ಅನ್ನುವಂಥ ಪ್ರಾಮಾಣಿಕ ಪ್ರಯತ್ನ ಇದೆ, ಅಷ್ಟು ಮಾತ್ರ ನಾನು ಮಾಡ್ತೀನಿ. ಇದರಲ್ಲಿ ಯಾರು ಇದನ್ನು ಕೇಳ್ರಿ, ಇದನ್ನು ಕೇಳಬೇಡ್ರಿ, ಇದನ್ನು ಮಾಡಿರಿ, ಇದನ್ನು ಮಾಡಬೇಡ್ರಿ, ಇಲ್ಲ. ನನ್ನ ಪಾತ್ರ ಇಷ್ಟ ನಾನು ಮಾಡ್ತೀನಿ, ನಿಮ್ಮ ಪಾತ್ರ ಏನಿದೆ ನೀವು ಮಾಡ್ತೀರಿ. ಆದರೆ ಆ ಸ್ಟೇಜಸ್ ನಾನು ತಿಳಿಸ್ತೀನಿ. ಯಾಕೆ ನನಗೇನು ಸರಿ ಅನಿಸಿದೆ ಅದನ್ನು ನಾನು ಅಳವಡಿಸ್ಕೊಂಡಿದ್ದೀನಿ, ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕೆ ಬ್ರಹ್ಮ ಬಾಬರವರು, ಮಮ್ಮಾರವರು ಅನಾದಿ ಸ್ಮೃತಿಗೆ, ಅನಾದಿ ಸ್ವರೂಪಕ್ಕೆ, ಅವ್ಯಕ್ತ ಸ್ಥಿತಿಗೆ ಯಾಕಷ್ಟೊಂದು ಮಹತ್ವ ಕೊಟ್ಟರು? ಮತ್ತೆ ಅವರು ಇದು ಸೀಕ್ರೆಟ್. ಪ್ಯೂರಿಟಿ ಅಂತಂದರೆ ಬರೀ ಅನಾದಿ ಸಂಸ್ಕಾರದಲ್ಲಿ ಯಾವ ಆತ್ಮ ಇರ್ತಾನೆಯೋ ಆತ ಪರಂ ಪವಿತ್ರ ಬಾಪ್ ಸಮಾನಾತ್ಮ. ಆತ ಸಾಮಾನ್ಯ ಆಗೋದಿಲ್ಲ. ಆತ ಅದನ್ನು ಹೇಳ್ತಾರೆ ಬೀಜ ರೂಪ. ಬೀಜದಲ್ಲಿ ಮಾತ್ರ ಇರುತ್ತೆ ನೋಡಿ. ಒಂದು ಬೀಜದಲ್ಲಿ ಬೇರುಗಳಿದೆ, ಕಾಂಡ ಇದೆ, ಕೊಂಬೆರಂಬೆ ಇದೆ, ಎಲೆ ಇದೆ, ಬಣ್ಣ ಇದೆ, ಹೂ ಇದೆ, ಕಾಯಿ ಇದೆ, ಹಣ್ಣಿದೆ, ಸುಗಂಧ ಇದೆ, ಪರಿಮಳ ಇದೆ, ರುಚಿ ಇದೆ, ವಿಸ್ತಾರ ಇಷ್ಟೆಲ್ಲ ಇದೆ. ಆದರೆ ಬೀಜದಲ್ಲಿ ಅದು ಯಾವುದು ಕಾಣಿಸೋದಿಲ್ಲ. ಮರ್ಜ್ ಇಲ್ಲದಂತೆ ಇರುತ್ತೆ. ಅದು ಒಳಗಡೆ ಇದೆ, ಇಲ್ಲದಂತೆ ಇರುತ್ತೆ. ಅದಕ್ಕೆ ಬೀಜ. ಹಾಗೆ ಈಗ ನಾವು ಬೀಜ ರೂಪಕ್ಕೆ ಬರಬೇಕಂದ್ರೆ ನನಗೇನು ಸಾಕಾರ ಪ್ರಪಂಚದ ವಿಸ್ತಾರದ ಒಂದು ಚೂರು ಜ್ಞಾನ ಇರಬಾರ್ದು, ಅರ್ಥಾತ್ ಒಂದು ಚೂರು ನೆನಪೇ ಇರಬಾರ್ದು. ಅದ್ರ ಬಗ್ಗೆ ಮಾತಾಡಿ ನೀವು ಗಟ್ಟಿ ಮಾಡ್ಕೊಳ್ತಾ ಇದ್ದೀರಿ ಅಂತಂದರೆ ನಿಮ್ಮ ಸ್ಟೇಜ್ ಅಲ್ಲೇ ಇದೆ. ಏನು ಮಾಡೋಕ್ಕಾಗುತ್ತೆ? ಭಾಳ ಜನಕ್ಕೆ ಕ್ಯೂರಿಯಾಸಿಟಿ ಏನು ಸತ್ಯುಗದ ಬಗ್ಗೆ. ಅಣ್ಣವರೇ 36 ಗುಣಗಳು ಯಾವುದು? ಅಣ್ಣವರೇ, ನನಗೆ ಭಾಳಷ್ಟು ಜನ ಸತ್ಯುಗದ ಬಗ್ಗೆ ಪ್ರಶ್ನೆ ಕೇಳ್ತಾರೆ, ನಾನು ಅದಕ್ಕೆ ಉತ್ತರ ಕೊಡೋದೇ ಇಲ್ಲ. ಎಲ್ಲಿ ನನಗೆ ವಿಸ್ತಾರಕ್ಕಲ್ಲಿ ವ್ಯರ್ಥದಲ್ಲಿ ಮಾಡೋಕ್ಕಾಗತ್ತೆ ಅದನ್ನು ವ್ಯರ್ಥ ನಾನು ಮಾಡೋದೇ ಇಲ್ಲ. ಅಯ್ಯೋ ಅಣ್ಣವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ಮಾತಾಡ್ತಿಲ್ಲ ಅಂದ್ಕೊಳ್ಳಿ. ಯಾವುದನ್ನು ಮಾತಾಡಬೇಕಾಗಿದೆಯೋ, ಯಾವುದನ್ನು ಸಂಸ್ಕಾರ ಗಟ್ಟಿ ಮಾಡ್ಕೊಳ್ಬೇಕಾಗಿದೆಯೋ, ಯಾವುದನ್ನು ಹಿಡ್ಕೊಳ್ಬೇಕಾಗಿದೆಯೋ, ಯಾವುದು ಹಿಡ್ಕೊಳ್ಳೋದ್ರಿಂದ ಬ್ರಹ್ಮ ಸಮಾನ ಆಗ್ತೀನೋ ಅದನ್ನು ಹಿಡ್ಕೊಳ್ಳೋ. ಅಥವಾ ಇವ್ರು ಕೇಳ್ತಿದ್ದಾರಂತ ಮತ್ತೆ ನಾನು ಅಲ್ಲಿಗೆ ಬಂದು ಅದನ್ನೇ ಹೇಳ್ಕೊಂಡು ನಾನು ಸುತ್ತಕೊಂಡು ಅವ್ರನ್ನೂ ಸುತ್ತಿಸ್ಕೊಂಡು ಕೂಡಲೋ ನನ್ನ ಪ್ರದರ್ಶನ ಮಾಡೋಕ್ಕೆ ಹೋಗಿ. ಅಣ್ಣವರೇ 36 ಗುಣಗಳು ಯಾವುವು? 16 ಕಲೆಗಳು ಯಾವುವು? 36 ವೆರೈಟಿ ಊಟ ಯಾವುದು? ಏನು ಮಾಡ್ತೀರಿ ತಗೊಂಡಿದ್ದೆಲ್ಲ? ಇದು ಯಾವ ಕೆಲಸಕ್ಕೆ ಬರುತ್ತೆ ನಿಮಗೆ ಅಂತ. ಇಲ್ಲಿ ಮಾಡಬೇಕಾಗಿರೋದು ಬೀಜ ರೂಪ. ಇದನ್ನು ಬಿಟ್ಟು ಅಲ್ಲಿ ಸತ್ಯುಗದಲ್ಲಿ ನಡೆಯೋದನ್ನು ಇಲ್ಲಿ ಪ್ರಾಕ್ಟಿಕಲ್ ತೋರಿಸ್ತಾರಂತೆ. ಇಲ್ಲಿ ಪ್ರಾಕ್ಟಿಕಲ್ ನೀವು ಬೀಜ ರೂಪದಲ್ಲಿ ಬನ್ನಿ, ಎಲ್ಲ ಬಂದ್ಬಿಡುತ್ತೆ. ಅದು 16 ಕಲೆನೂ ಅಲ್ಲೇ ಇರುತ್ತೆ. 16 ಅಂದ್ರೆ ಏನು? ಸಂಪನ್ನ. ಅದು 16 ಅಂದರೆ ಸಂಪನ್ನ ಅಂತ ಅರ್ಥ. ಅದು ಇಂದಿನ ಕಾಲಕ್ಕೆ 4 ಆಣೆ, 8 ಆಣೆ, 16 ಅಂದರೆ ಒಂದು ಸಂಪೂರ್ಣ ಸ್ಟೇಜ್ ಅಂತ ಅರ್ಥ. 16 ಕಲೆ ಅಂದರೆ ಎಲ್ಲ ಸರ್ವ ಕಲೆಗಳು, ಸರ್ವ ಗುಣಗಳು ತುಂಬಿರುವ ಸ್ಟೇಜ್ ಅದು.
ಸುಮ್ಮನೆ ಇಲ್ಲಿ ಟೈಮ್ ಪಾಸ್ ಮಾಡೋಕೆ ಅದಕ್ಕೊಂದು ಹೆಸರು ಕೊಟ್ಟು ಅದಕ್ಕೊಂದು ಸಬ್ಜೆಕ್ಟ್ ಮಾಡಿಕೊಂಡು ಅದಕ್ಕೊಂದು ಕ್ಲಾಸ್ ಮಾಡಿಕೊಂಡು ಟೈಮ್ ಪಾಸ್ ಮಾಡುವಷ್ಟು ನನ್ನ ಹತ್ರ ಟೈಮ್ ಇಲ್ಲ, ನಾನು ಮಾಡೋದು ಇಲ್ಲ. ನಿಮ್ಗೆ ಅದೇ ಟೈಮ್ ಪಾಸ್ ಸಂಗಮಿಗ ಪೂರ್ತಿ ಮುಗಿಯೋವರೆಗೂ ಇದನ್ನೇ ಮಾಡ್ಕೊಂಡು ಕೂಡ್ತೀನಿ ಅಂದರೆ ಅದೇ ಕಲೆಗಳು, ಅದೇ ಗುಣಗಳು, ಅದೇ ವೆರೈಟಿಗಳು ಮಾಡ್ಕೊಂಡು ಇಲ್ಲೇ ನೀವು ಯಾರಿಗೆ ತೋರಿಸ್ಬೇಕೋ ತೋರಿಸ್ಕೊಂಡು ನೀವು ದೇವತೆಗಳ ಥರ ಪೋಸ್ ಕೊಟ್ಕೊಂಡು ಕೂತ್ಕೊತೀನಿ ಅಂದ್ರೆ ಕೂತ್ಕೊಳ್ಳಿ, ನಾನೇನು ಮಾಡೋಕ್ಕಾಗತ್ತೆ. ಏನು ಮಾಡೋರು ಇದ್ರೆ ಅದನ್ನು ತಿಳ್ಕೊಂಡು ಮಾಡಬೇಕಾಗಿರೋ ಕೆಲಸ ಇಲ್ಲಿದೆ. ಸಾರದಲ್ಲಿ ಬನ್ನಿ, ಆತ್ಮದ ಬ್ಯೂಟಿ ನೋಡಿ, ಆತ್ಮದ ಗುಣಗಳು ನೋಡಿ, ಆತ್ಮದ ಸ್ವಮಾನ ನೋಡಿ, ಆತ್ಮದ ಸ್ವರೂಪ ನೋಡಿ. ಬೀಜದಲ್ಲಿ ಕೂತ್ಕೊಳ್ಳಿ, ಬಮ್ಮ ಸಮಾನಾಗಿ ಮಮ್ಮ ಸಮಾನಾಗಿ, ಅಶರೀರಿಯಾಗಿ ವಿದೇಹಿಯಾಗಿ ಇದ್ರ ಬಗ್ಗೆ ಮಾತಾಡಿ. ಎಷ್ಟು ಬೇಕಾದರೂ ಮಾತಾಡೋದು. ಇವ್ರಿಗೆ ಒಟ್ಟ ಅಶರೀರಿ ಬಗ್ಗೆ ಇಲ್ಲ, ನಿರಾಕಾರದ ಬಗ್ಗೆ ಬೇಕಿಲ್ಲ. ಇವ್ರಿಗೇನಿದ್ರೆ ಸಾಕಾರವರ್ತನ, ತಿನ್ನೋದು, ಕುಡಿಯೋದು, ಅಸತ್ಯುಗಕ್ಕೆ ಬರೋದು, ಪೀತಾಂಬರ ಹಾಕ್ಕೊಳೋದು, ಕಿರೀಟ ಇಟ್ಕೊಳ್ಳೋದು, ಪುಷ್ಪಕಮಾನದಲ್ಲಿ ಓಡೋದು, ಇದು ಕಣ್ಣಿಗೆ ಕಟ್ಕೊಂಡ್ಬಿಟ್ಟಿದ್ದಾರೆ ಇವರು. ಇದ್ರ ಬಗ್ಗೆ ಮಾತಾಡಿದ್ರೆ ಮಾತ್ರ ಇವ್ರಿಗೇನೋ ಒಂಥರ ಖುಷಿ. ನೀವು ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ, ವಿದೇಹಿ ಸ್ಥಿತಿ ಬಗ್ಗೆ, ಅಶರೀರ ಸ್ಥಿತಿ ಬಗ್ಗೆ, ಪರಿಸ್ಥಿತಿ ಬಗ್ಗೆ ಅವೆಲ್ಲ ಅರ್ಥ ಆಗಲ್ಲ ಅಣ್ಣವ್ರೇ, ಅದೆಲ್ಲ ನಮ್ಗೆ ಗೊತ್ತಾಗಲ್ಲ ಅಣ್ಣವ್ರೆ ಅಂದರೆ. ಯಾಕಂದ್ರೆ ಅಷ್ಟೇ ಸ್ಟೇಜ್ ಅವ್ರದ್ದು. ಅವ್ರ ಸ್ಟೇಜ್ ಅವ್ರು ಏನಿದೆಯೋ, ಅವ್ರ ಕೆಪಾಬಿಲಿಟಿ ಏನಿದೆಯೋ ಅಷ್ಟೇ ಅವ್ರು ಮಾತಾಡೋಕ್ಕಾಗತ್ತೆ. ಪಾಪ ಡ್ರಾಮಾದಲ್ಲಿ ಅವ್ರ ಪಾತ್ರ ಎಷ್ಟಿದೆಯೋ ಅದಕ್ಕಷ್ಟೇ ಕೆಪಾಸಿಟಿ. ಇದನ್ನು ಹೇಳೋದಕ್ಕೆ ಬೇಕಾದಷ್ಟು ಜನ ಇರ್ತಾರೆ. ಆದರೆ ಫೈನಲ್ ಸ್ಟೇಜ್ ಅರ್ಥ ಮಾಡಿಸ್ಬೇಕು, ಫೈನಲ್ ಸ್ಟೇಜಿಗೆ ತರಬೇಕು, ಫೈನಲ್ ಸ್ಟೇಜಿಗೆ ಬರೋರನ್ನು ನಾನು ಪ್ರೇರೇಪಿಸಬೇಕು ಅನ್ನೋದೇ. ಕೋಟಿಯಲ್ಲಿ ಕೆಲವರು ಮಾತ್ರ ಈ ಕ್ಲಾಸ್ಗಳನ್ನು ಕೇಳ್ತಾರೆ, ಅವ್ರಿಗೆ ಮಾತ್ರ ಇದು ಅರ್ಥ ಆಗುತ್ತೆ. ಎಲ್ಲರಿಗೂ ಬೇಕಿಲ್ಲದ ಹುಯ್ ಅಂತ ಹೇಳ್ಬಿಟ್ಟು LKG UKG ಸ್ಕೂಲ್ಗಳು ತುಂಬಿದಂಗೆ ಸಾವಿರಾರು ಸ್ಕೂಲ್ಗಳು ತುಂಬೋದು ಬೇಕಾಗಿಲ್ಲ. ಯೂನಿವರ್ಸಿಟಿಯಲ್ಲಿ ಹೆಂಗೆ ಸೆಲೆಕ್ಟೆಡ್ 20, 30, 50 PhD ಮಾಡೋರು ಎಷ್ಟು ಜನ ಇರ್ತಾರೆ? ಅದೇ LKG UKG ಕಿಂಡರ್ ಗಾರ್ಟನಲ್ಲಿ ಎಷ್ಟು ಜನ ಇರ್ತಾರೆ? ಹಾಗೆ ಈ ಕ್ಲಾಸ್ಗಳು ಎಲ್ಲರಿಗೂ ಅಲ್ಲ, ನಾನು ಯಾವುದನ್ನೂ ಕೂಡ ಇಲ್ಲಿದು ಮಾಡಲ್ಲ. ಎಲ್ಲರೂ ಒಂದೊಂದು ಮೆಟ್ಟಲು ದಾಟ್ಕೊಂಡು ಬರಬೇಕು. ಆದರೆ ಈ ಕ್ಲಾಸ್ಗಳನ್ನು ಮಾಡಬೇಕಾಗಿದೆ ಇವಾಗ. ಯಾಕಂದರೆ ಟೈಮ್ ಅದು ನಡೀತಾ ಇದೆ. ಇವಾಗ 88ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ನಾವು. ಒಂದು ದಿನ ಅಲ್ಲ, 2 ದಿನ ಅಲ್ಲ, ವರ್ಷ ಅಲ್ಲ, 2 ವರ್ಷ ಅಲ್ಲ, ಇನ್ನೂ ಅದೇ ABCD, ಇನ್ನೂ ಅದೇ LKG UKGಯಲ್ಲೇ ಕೂತ್ಕೊಳ್ಳೋದು ಅಂದರೆ. ಹೊಸಬರು ಕೂಡ ಇವಾಗ ಫಾಸ್ಟ್ ಆಗಿದ್ದಾರೆ, ಅದು ಬೇಕಾಗಿಲ್ಲ ಅವ್ರಿಗೂ ಕೂಡ. ಈಗ ಡೈರೆಕ್ಟ್ ಈ ಸ್ಥಿತಿ ಬೇಕಾಗಿದೆ. ಈಗ ಲಾಸ್ಟ್ ಸೋ ಫಾಸ್ಟ್ ಅಂತ ಬಾಬಾ ಹೇಳ್ತಾರೆ. ಅದಕ್ಕೆ ನಾನು ಪ್ರತಿ ದಿನ ಯಾವುದು ಬಾಬಾರವರು ಮಾಡಿದರು, ಯಾವುದು ಮಮ್ಮಾರವರು ಮಾಡಿದರು, ಅವರು ಹೆಂಗೆ ವಿದೇಹಿ ಸ್ಥಿತಿಗೆ ಬಂದರು, ಅಶರೀರಿ ಆದರು, ಬೀಜ ರೂಪದಲ್ಲಿ ಬಂದರು, ಅನಾದಿ ಸ್ವರೂಪದಲ್ಲಿ ಉಳಿದ್ರು, ಅದನ್ನು ನಾನು ಅಳವಡಿಸ್ಕೊಳ್ತಾ ಇದ್ದೀನಿ. ನನ್ನ ಯೋಗ್ಯತೆಗಾದಷ್ಟು, ನನ್ನ ಶಕ್ತಿ ಅನುಸಾರ ನಿಮಗೂ ಅದನ್ನೇ ತಿಳಿಸ್ತೇನೆ. ನಿಮ್ಮನ್ನು ಮೆಚ್ಚೋದಕ್ಕೋಸ್ಕರ ಅಥವಾ ಏನೋ ಜನಗಳು ಜಾಸ್ತಿ ಇಷ್ಟಪಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಮತ್ತೆ ಕೆಳಗಡೆ ಹೇಳೋದು, ಅದನ್ನು ಹೇಳೋಕ್ಕೆ ರೆಡಿ ಇಲ್ಲ, ನಾನು ಹೇಳೋದು ಇಲ್ಲ. ಅದನ್ನು ಮಾತಾಡೋದಕ್ಕೆ ಸಾವಿರಾರು ಜನ ಸಿಗ್ತಾರೆ. ಆದರೆ ಸಾರದಲ್ಲಿ ಬರೋದಷ್ಟು ಸುಲಭ ಇಲ್ಲ. ಸಾರದ ಜಾಡು ಹಿಡ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ. ಇದಕ್ಕೆ ಬಹಳ ಸ್ಥಿರತೆ ಬೇಕಾಗ್ತದೆ, ಭಾಳ ಏಕಾಗ್ರತೆ ಬೇಕಾಗ್ತದೆ ಮತ್ತು ಆಸಕ್ತಿ ಬೇಕಾಗ್ತದೆ. ನಿರಾಕಾರದ ವ್ಯಾಲ್ಯೂ ಎಲ್ರಿಗೂ ಗೊತ್ತಾಗೋದಿಲ್ಲ, ಬೀಜ ರೂಪದ ವ್ಯಾಲ್ಯೂ ಎಲ್ರಿಗೂ ಕೂಡ ಗೊತ್ತಾಗೋದಿಲ್ಲ. ಇಲ್ಲಿ ನಿರಾಕಾರ ಆಸಕ್ತರು, ಸೂಕ್ಷ್ಮ ಆಸಕ್ತರು, ಸಾಕಾರ ಆಸಕ್ತರು, 3 ಸ್ಟೇಜ್ ಇದೆ. ನೀವು ಸಾಕಾರದ ಸಂಘ ಅಂದರೆ ಬರೀ ಈ ಡ್ರಾಮದ ಬಗ್ಗೆ ಮಾತಾಡ್ತಾ, ಪಾತ್ರದ ಬಗ್ಗೆ ಮಾತಾಡ್ತಾ, ಪಾಪ ಪುಣ್ಯದ ಬಗ್ಗೆ ಮಾತಾಡ್ತಾ, ಕರ್ಮಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂದರೆ ನೀವು ಸಾಕಾರ ಆಸಕ್ತರು, 3rd ಸ್ಟೇಜಲ್ಲಿ ಇದ್ದೀರಿ ಅಂತ ಅರ್ಥ. ಇಷ್ಟೇ. ಭಕ್ತಿ ಮಾರ್ಗದಲ್ಲಿ ಇದನ್ನೇ ಮಾತಾಡ್ಕೊತ ಬಂದರು. ಇಲ್ಲಿ ಬಂದರೂ ಅವರಿಗೆ ಬೇರೆ ಎಂಥ ಜ್ಞಾನ ಸಿಕ್ಕರೂ ಕೂಡ ಮತ್ತೆ ಇಲ್ಲೂ ಅದನ್ನೇ ಪಾಪ ಪುಣ್ಯ, ಅದೇ ಕರ್ಮ, ಅದೇ ಭಯ, ಅದೇ ಮಾತಾಡ್ತಾರೆ ಅವರು. ಮತ್ತೆ ಅದನ್ನು ಬಿಟ್ಟು ಮುಂದಕ್ಕೆ ಬರೋದೇ ಇಲ್ಲ. ಯಾಕಂದ್ರೆ ಅವ್ರ ಸ್ಟೇಜ್ ಅಷ್ಟೇ. ಸಾಕಾರ ಆಸಕ್ತರು ಇವರು. ಸಾಕಾರ ಪ್ರಪಂಚನೇ ಬೇಕು ಇವರಿಗೆ. ಆತ್ಮ ಬೇಕಿಲ್ಲ, ಪರಮಾತ್ಮ ಬೇಕಿಲ್ಲ, ಪರಮಧಾಮ ಬೇಕಿಲ್ಲ, ತಮ್ಮ ನಿಜ ಅಸ್ತಿತ್ವ ಬೇಕಿಲ್ಲ, ನಿಜಾನುಭೂತಿ ಬೇಕಿಲ್ಲ. ಇವ್ರಿಗೆ ಪಾತ್ರ ಬೇಕಷ್ಟೆ. ಸ್ಟೇಜಸ್ ಆಫ್ ಡ್ರಾಮಾ ಇದಾಗಲೇ ಬೇಕು. ಹಿಂಗೆ ಇಲ್ಲಿ ಕೋಟ್ಯಾಂತರ ಆತ್ಮರಿದ್ದಾರೆ ಈ ಒಂದು ಪಾರ್ಟಲ್ಲಿ. ಇದರ ಬಗ್ಗೆ ನೀವು ಮಾತಾಡ್ತೀರಾ, ಕೋಟ್ಯಾಂತರ ಜನ ನಿಮ್ಮನ್ನು ಮೇಲೆ ತೊಗೊಂಡು ಹೋಗ್ಬಿಡ್ತಾರೆ. ಇದರ ಬಗ್ಗೆ ಯಾರು ಇವತ್ತು ಮಾತಾಡ್ತಾರೆ ಅವ್ರನ್ನ ತುಂಬ ಜನ ಫಾಲೋ ಮಾಡಿಬಿಡ್ತಾರೆ. ಯಾಕಂದರೆ ಆ ಕ್ಯಾಟಗರಿ ಜಾಸ್ತಿ ಇದೆ. ಕಂಪ್ಲೀಟ್ ಒಂದು 70% ಇರೋದೇ ಸಾಕಾರ ಆಸಕ್ತರು. ನೀವು ಅದ್ರ ಬಗ್ಗೆನೇ ಮಾತಾಡಬೇಕು. ಶರೀರದ ಬಗ್ಗೆ ಮಾತಾಡಬೇಕು, ಸಂಬಂಧಗಳ ಬಗ್ಗೆ ಮಾತಾಡಬೇಕು, ಆರೋಗ್ಯದ ಬಗ್ಗೆ ಮಾತಾಡಬೇಕು, ಊಟ ತಿಂಡಿ ಬಗ್ಗೆ ಮಾತಾಡಬೇಕು, ಈ ಸ್ಥೂಲ ಪಂಚತತ್ವಗಳ ಬಗ್ಗೆ ಮಾತಾಡಬೇಕು,
ಕರ್ಮದ ಬಗ್ಗೆ ಮಾತಾಡಬೇಕು, ಪಾಪ ಪುಣ್ಯದ ಬಗ್ಗೆ ಮಾತಾಡಬೇಕು. ಇಷ್ಟರ ಒಳಗಡೆನೆ ಬೇರೆದು ಇಷ್ಟ ಆಗಲ್ಲ ಅವ್ರಿಗೆ. ನಿರಾಕಾರ, ಆತ್ಮ, ಪರಮಾತ್ಮ ಅದು ಬೇಕಾಗಿಲ್ಲ ಅವ್ರಿಗೆ. ಇಷ್ಟೇ ಹೇಳ್ರಿ, ನಾವು ಇಷ್ಟು ಮಾಡ್ತೀವಿ ಅಷ್ಟೇ ಅಲ್ವಾ, ಸಾಕಷ್ಟು. ಅಂದರೆ ಅವ್ರದ್ದು ಅಷ್ಟೇ 3ನೇ ಸ್ಟೇಜ್ನವ್ರಿಗೆ. 2ನೇ ಸ್ಟೇಜ್ ಅವ್ರಿಗೆ ಏನು ಅರ್ಥ ಆಗುತ್ತೆ, ಅವರಿಗೆ ಮನಸ್ಸಿನ ಬಗ್ಗೆ ಮಾತಾಡಿದ್ರೆ ಇಷ್ಟ ಆಗುತ್ತೆ. ಇದು ಒಂದು 30% ಜನ ಇದ್ದಾರೆ. ಅದು ಒಂದು 70% ಇದ್ದರೆ ಇದು ಒಂದು 28-29%ವರೆಗೂ ಇದು ಇರುತ್ತಾರೆ. ಏನು, ಇವ್ರಿಗೆ ಮನಸ್ಸು ಬಿಟ್ಟರೆ ಮತ್ತು ಆತ್ಮ ಬೇರೆ ಎಲ್ಲ, ಮನಸ್ಸು ಬರಲ್ಲ. ನಥಿಂಗ್ ಬಟ್ ಸೋಲ್ ಅನ್ಕೊಂಡ್ಬಿಟ್ಟಿದ್ದಾರೆ ಮನಸ್ಸು ಅನ್ನೋದನ್ನು. ಮನಸ್ಸನ್ನು ಅಷ್ಟು ಉಚ್ಛ್ರಾಯ ಸ್ಥಾನದಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಮನಸ್ಸಿದ್ರೆ ಎಲ್ಲ ಮಾಡಿಬಿಡ್ಬೋದು. ಹೆಂಗೆ ಭಕ್ತಿ ಮಾರ್ಗದಲ್ಲಿ ಮನಸ್ಸಿದ್ರೆ ಮಹಾದೇವ, ಮನಸ್ಸಿದ್ರೆ ಮಾರ್ಗ ಅಂತ ಏನೆಲ್ಲ ಹೇಳಿಬಿಟ್ಟಿದ್ದಾರೆ. ಆ ಮನಸ್ಸನ್ನು ಪ್ರಧಾನವಾಗಿಟ್ಟುಕೊಂಡು ಬರೀ ಇವರಿಗೆ ಸಂಕಲ್ಪಗಳ ಬಗ್ಗೆ ಮಾತಾಡಬೇಕು, ಶುಭ ಭಾವನೆಗಳ ಬಗ್ಗೆ ಮಾತಾಡಬೇಕು, ದೃಷ್ಟಿ ಕೊಡೋದ್ರ ಬಗ್ಗೆ ಮಾತಾಡಬೇಕು, ಸಂಕಲ್ಪ ಮಾಡೋದ್ರ ಬಗ್ಗೆ ಮಾತಾಡಬೇಕು. ಈ ಸೂಕ್ಷ್ಮ ಗುಣಗಳ ಬಗ್ಗೆ, ಸೂಕ್ಷ್ಮ ಮನಸ್ಸಿನ ಬಗ್ಗೆ ಮಾತಾಡ್ತಾ ಇದ್ದರೆ ಇವರಿಗಿಷ್ಟ. ಇವ್ರಿಗೂ ಆತ್ಮ ಬೇಡ, ಪರಮಾತ್ಮ ಬೇಡ, ಪರಮಧಾಮ ಬೇಡ, ಮೂಲ ಸ್ವರೂಪ ಬೇಡ, ಬೀಜ ಸ್ವರೂಪ ಬೇಡ, ಅದು ಯಾವುದೂ ಬೇಕಾಗಿಲ್ಲ. ಮನಸ್ಸಿನ ಬಗ್ಗೆ ಮಾತಾಡ್ಬೇಕು ರೀ. ಮೇನ್ ಮನಸ್ಸು ರೀ, ಎಲ್ಲದಕ್ಕೂ ಮನಸ್ಸೇ ಕಾರಣ ರೀ. ಮನಸ್ಸೇ ಕಾರಣ ಬಂಧನ ಮುಕ್ತಿಗೆ ಅಂತ ಹೇಳಿದ್ದಾರೆ. ಬಂಧನಕ್ಕೂ ಮುಕ್ತಿಗೂ ಕಾರಣ ಮನಸ್ಸೇ ಅಂತ ಹೇಳ್ಬಿಟ್ಟಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಹೇಳಿದ್ದಾರೆ ಅದನ್ನು. ಇಲ್ಲೂ ಅದನ್ನೇ ಮಾತಾಡ್ತಾರೆ ಇವರು. ಅದಕ್ಕಿಂತ ದಾಟಿ ಮುಂದೆ ಬರೋಕ್ಕೆ ರೆಡಿ ಇಲ್ಲ. ಕರ್ಮ ಫಿಲಾಸಫಿನೂ ಭಕ್ತಿ ಮಾರ್ಗದ್ದೇ ಈ ಮನಸ್ಸಿನ ಬಗ್ಗೆ ಹೇಳೋದು, ಭಕ್ತಿ ಮಾರ್ಗದ್ದೇ ಸಂಕಲ್ಪಗಳ ಬಗ್ಗೆ ಹೇಳೋದು, ಭಕ್ತಿ ಮಾರ್ಗದ್ದೇ. ಇವೆರಡು ಹೇಳೋಕ್ಕೆ ಪರಮಾತ್ಮ ಬಂದೇ ಇಲ್ಲ. ಹಂಗೆ ನೋಡೋಕೆ ಹೋದ್ರೆ ಇವೆರಡು ಭಕ್ತಿ ಮಾರ್ಗದಲ್ಲಿ ಮುಗಿದಿರೋ ಚಾಪ್ಟರ್ಗಳು. ಆದರೆ ಆರಂಭ ಅಲ್ಲಿಂದ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಭಕ್ತಿಯಲ್ಲೂ ನಾವು ಭ್ರಷ್ಟರಾಗಿ ಹಿಂದೆ ಉಳಿದ್ಬಿಟ್ಟಿದ್ವಿ. ಈಗ ಮತ್ತೆ ಆ ಜಾಡಿ ಹಿಡ್ಕೊಂಡು ಭಕ್ತಿ ಮಾರ್ಗದ ತನಕ ತಿರುಗಿಸ್ಕೊಂಡು ಹಿಂಗೆ ಅರ್ಧದಾರಿ ಕರ್ಕೊಂಡು ಇನ್ನು ಮುಂದೆ ಹೋಗಬೇಕಾಗಿದೆ. ಇಲ್ಲಿ 27-28% ಜನ ಇಲ್ಲಿರ್ತಾರೆ. ಇವ್ರಿಗೆ ಬರೀ ಮನಸ್ಸಿನ ಬಗ್ಗೆ, ಭಾವನೆಗಳ ಬಗ್ಗೆ, ಸಂಕಲ್ಪಗಳ ಬಗ್ಗೆ, ಸಂಕಲ್ಪ ಸಿದ್ಧಿ ಬಗ್ಗೆ, ಪಾಸಿಟಿವ್ ಥಾಟ್ಸ್ ಬಗ್ಗೆ, ಒಟ್ಟು ಭಾವನಾತ್ಮಕವಾಗಿ ಆಟ ಆಡಬೇಕು. ಇವರಿಗೆ ಭಾವನಾತ್ಮಕವಾಗಿ ಉರಿದುಂಬಿಸ್ಬೇಕು. ಏನು ಬೇಕಾದ್ರೂ ಮಾಡೋಕ್ಕೆ ಸಾಧ್ಯ, ನೀನು ಏನು ಬೇಕಾದ್ರೂ ಮಾಡಿಬಿಡ್ತೀಯ ನೀನು ಅಂತ ಹೇಳ್ಬಿಟ್ಟು ಸಾಕು. ಇವರಿಗೆ ಭಾಳ ಖುಷಿಯಾಗಿಬಿಡ್ತಾರೆ. ಇವರು ಈ ಕೆಟಗರಿ, ಸೂಕ್ಷ್ಮ ಕೆಟಗರಿ ಮಂದಿ. ಇದು ಅವರು ಸಾಕಾರ, ಇವರು ಸೂಕ್ಷ್ಮದ ಕೆಟಗರಿ ಮಂದಿ. ಆದರೆ ನಂದು ಇವೆರಡರಲ್ಲೂ ಕೂಡ ಪಾತ್ರ ಇಲ್ಲ. ನಾನು ಇವೆರಡನ್ನೂ ಕೂಡ ಪ್ರಧಾನವಾಗಿ ಪರಿಗಣಿಸೋದೇ ಇಲ್ಲ. ಇದು ಸ್ಥೂಲ ನಿಯಮಗಳು, ಬೇಸಿಕ್. ಇದು ಭಕ್ತಿ ಮಾರ್ಗದಲ್ಲೇ ಮಾಡಿಬಿಟ್ಟಿದ್ದೀವಿ ನಾವು. ಸ್ಥೂಲ ಆಚರಣೆಗಳು, ಸ್ಥೂಲ ನಿಯಮಗಳು, ಒಂದಷ್ಟು ದೈವಿ ಗುಣಗಳನ್ನು ಇಟ್ಟುಕೊಳ್ಳುವಂಥದ್ದು, ಸೂಕ್ಷ್ಮವಾದ ಭಾವನೆಗಳನ್ನು ಇಟ್ಟುಕೊಳ್ಳುವಂಥದ್ದು, ಗೌರವವನ್ನು ಇಟ್ಟುಕೊಳ್ಳುವಂಥದ್ದು, ಇದೆಲ್ಲ ಭಕ್ತಿ ಮಾರ್ಗದಲ್ಲೇ ಮುಗಿಸಿರೋ ಚಾಪ್ಟರ್ಗಳು ಇವು. ಇದಕ್ಕಿಂತ ವಿಶೇಷವಾಗಿ ಇವಾಗ ಏನು ಬಾಬರವರು ಅರ್ಥ ಮಾಡಿಸ್ಲಿಕ್ಕೆ ಬಂದಿದ್ದಾರೆ, ಫಸ್ಟ್ ಚಾಪ್ಟರ್ಲಿ ಹೇಳ್ತಾರೆ, ಮಗು ನೀನೊಂದು ಆತ್ಮ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಸಬ್ಜೆಕ್ಟು. ನೀನು ಜ್ಯೋತಿ ಸ್ವರೂಪ, ನೀನು ಸದ್ಗುಣವಂತ, ನೀನು ಶಾಂತಿ ಸ್ವರೂಪ, ಶಾಂತಿ ಸಾಗರನ ಮಗು, ಶಾಂತಿ ಧಾಮ ನಿವಾಸ, ನೀನು ನಿರಾಕಾರಿ, ನೀನು ಅವಿನಾಶಿ, ನೀನು ಚೈತನ್ಯ, ನೀನು ಅಸಂಭವ ಶಕ್ತಿ, ಅಸಾಧ್ಯ ಶಕ್ತಿ, ಪ್ರಚಂಡ ಶಕ್ತಿ, ನ ಭೂತೋ ನ ಭವಿಷ್ಯತ್. ಪರಮಾತ್ಮನಂತೆ ನೀನು, ನಿನ್ನಂತೆ ಮತ್ತಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಆತ್ಮರು ಕೂಡ ಪರಮಾತ್ಮನಂತೆ ಬಲಿಷ್ಠರು, ಶಕ್ತಿಶಾಲಿಗಳು. ಎಷ್ಟು ಸುಮಾನಗಳನ್ನು, ಎಷ್ಟು ಸ್ವರೂಪವನ್ನು ಕೊಟ್ಟರು. ಇದನ್ನು ಹೇಳ್ತಾರೆ ನಿಸ್ಸಂಕಲ್ಪ ಸ್ಥಿತಿ. ಇದು 3ನೇ ಸ್ಟೇಜ್. ಇವರಿಗೆ ಬರೀ ಸಂಕಲ್ಪದ ಬಗ್ಗೆ ಮಾತಾಡಬೇಕು, ಅವರಿಗೆ ಬರೀ ಕರ್ಮದ ಬಗ್ಗೆ ಮಾತಾಡಬೇಕು. ಆದರೆ ಇವೆರಡೂ ಕೆಟಗರಿ ದಾಟಿದ ಮೇಲೆ ಇದ್ದಾರಲ್ಲ, ಇವರು ನಿಸ್ಸಂಕಲ್ಪ ಇಷ್ಟ ಆಗುತ್ತೆ, ಕರ್ಮಾತೀತ ಸ್ಟೇಜ್ ಇಷ್ಟ ಆಗುತ್ತೆ. ಹಾಗಂತ ಇವರು ಕರ್ಮ ಮಾಡಲ್ಲ ಅಂತಲ್ಲ, ಇವರು ಕರ್ಮ ಮಾಡ್ತಾರೆ. ವಿಚಾರ ಮಾಡಲ್ಲ ಅಂತಲ್ಲ, ಇವರು ವಿಚಾರ ಮಾಡ್ತಾರೆ. ಎಷ್ಟು ಅಷ್ಟೇ, ಪ್ರಧಾನ ಇರಲ್ಲ. ಈ ಪಾತ್ರ ಇರುತ್ತೆ, ಪಾತ್ರಕ್ಕಾಗಿ ಶರೀರದಲ್ಲಿರಬೇಕಾಗುತ್ತೆ, ಶರೀರದ ಜೊತೆಗೆ ಸಂಬಂಧಗಳು ನಿಭಾಯಿಸಬೇಕಾಗುತ್ತೆ. ಎಷ್ಟು ಬೇಕೋ ಅಷ್ಟು ಇದ್ದೂ ಇಲ್ಲದಂಗೆ ಮಮ್ಮಾರವರು ಅಂಥ ಯಜ್ಞದ ಜವಾಬ್ದಾರಿಯನ್ನು ಹೊತ್ತಿದ್ರು. ಶರೀರವನ್ನು ನಿಭಾಯಿಸಿದರು, ಸಂಘಟನೆಯನ್ನು ನಿಭಾಯಿಸಿದರು, ಪರಿವಾರವನ್ನು ನಿಭಾಯಿಸಿದರು, ಜವಾಬ್ದಾರಿ ನಿಭಾಯಿಸಿದರು. ಆದರೆ ಕಂಪ್ಲೀಟ್ ಅವರ ಸ್ಮೃತಿ ಆತ್ಮ, 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 ಆತ್ಮ. ಅನಾದಿ ಸ್ಮೃತಿ, ಅನಾದಿ ಸ್ವರೂಪ, ಪರಮಧಾಮದಲ್ಲೇ ಅವ್ರ ಮನಸ್ಸು, ಅವರು ಒಂದು ಸ್ಮೃತಿ. ಸಂಕಲ್ಪ ಅತೀತ ಸ್ಟೇಜ್ಗೆ ಹೋಗ್ಬಿಡ್ತಾ ಇದ್ರು ಅವರು. ಮನಸ್ಸನ್ನು ಕೂಡ ಬಳಸ್ತಾ ಇರಲಿಲ್ಲ, ಸ್ಮೃತಿ. ಈ ಮನಸ್ಸಿಗೂ ಸ್ಮೃತಿಗೂ ಭಾಳಷ್ಟು ಜನಕ್ಕೆ ಅರ್ಥ ಗೊತ್ತಿಲ್ಲ. ಮುಂದಿನ ಕ್ಲಾಸ್ಗಳಲ್ಲಿ ತಿಳಿಸ್ತೀನಿ ನಿಮಗೆ.
ಯಾಕಂದರೆ ಪರಮಧಾಮಕ್ಕೆ ಸಂಕಲ್ಪ ಹೋಗುವ ಶಕ್ತಿ ಇಲ್ಲ, ಸೂಕ್ಷ್ಮಕ್ಕೆ ಹೋಗುವ ಶಕ್ತಿ ಇಲ್ಲ, ಸ್ಮೃತಿ ಮಾತ್ರ ಹೋಗುತ್ತೆ. ಆತ್ಮದ ಅವಿಭಾಜ್ಯ ಅಂಗ ಸ್ಮೃತಿ. ಸ್ಮೃತಿ ವಿಸ್ಮೃತಿ ಮಾತ್ರ ಮಾಡುತ್ತೆ ಆತ್ಮ, ಸಂಕಲ್ಪ ಮಾಡೋದಿಲ್ಲ. ಸಂಕಲ್ಪ ಮನಸ್ಸು ಮಾಡುತ್ತೆ, ಅದು ಸೂಕ್ಷ್ಮ ಶರೀರದ ಪಾತ್ರದ ಕೆಲಸ, ಅದು ಪಾತ್ರವಾಗಿ ಮಾಡೋದದು. ಆದರೆ ಆತ್ಮವಾಗಿ ಅದೆಲ್ಲ ಮಾಡಬೇಕಾಗಿಲ್ಲ. ಜಸ್ಟ್ ಆತ್ಮದ ಪ್ರೆಸೆನ್ಸಲ್ಲೇ ಅವೆಲ್ಲ ಆ್ಯಕ್ಟಿವೇಟ್ ಆಗಿ ಮಾಡ್ಕೊಂಡು ಬರ್ತವೆ ಅಷ್ಟೆ. ಈ ಒಂದು ಸೂಕ್ಷ್ಮತೆ ತುಂಬ ಆತ್ಮರಿಗೆ ಅರ್ಥ ಆಗಿಲ್ಲದ ಕಾರಣ ಕರ್ಮ ಸಂಕಲ್ಪ ಬಿಟ್ಟರೆ ಇಲ್ಲಿ ಬದಲಿ ಏನೂ ಇಲ್ಲ. ಇದೇ ನಮ್ಮನ್ನು ಪ್ರಧಾನ ಮಾಡಿಬಿಡುತ್ತೆ, ಇದೇ ನಮ್ಮನ್ನು ಪದವಿ ಕೊಡಿಸಿಬಿಡುತ್ತೆ, ಇದೇ ಅನ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಆತ್ಮಕ್ಕೆ ಇರುವ ಶಕ್ತಿಯ 0.001% ಕೂಡ ಸಂಕಲ್ಪಕ್ಕಿಲ್ಲ, ಕರ್ಮಕ್ಕಿಲ್ಲ. ಕರ್ಮಕ್ಕಿಂತ ಸಂಕಲ್ಪಕ್ಕೆ ಶಕ್ತಿ ಇದೆ, ಆದರೆ ಸಂಕಲ್ಪಕ್ಕಿಂತ 1000 ಪಟ್ಟು ಶಕ್ತಿ ಆತ್ಮದ ಸ್ಮೃತಿಗಿದೆ, ಆತ್ಮದ ಸ್ಮೃತಿಗಿದೆ. ಆದರೆ ಆ ಆತ್ಮದ ವ್ಯಾಲ್ಯೂ ಗೊತ್ತಿಲ್ಲ, ಆತ್ಮದ ಶಕ್ತಿ ಗೊತ್ತಿಲ್ಲ, ಆತ್ಮದ ಆನಂದ ಗೊತ್ತಿಲ್ಲ. ಆದ್ದರಿಂದ ಮನಸ್ಸನ್ನೇ ಪ್ರಧಾನ, ಸಂಕಲ್ಪವನ್ನೇ ಪ್ರಧಾನ ಇಟ್ಟುಕೊಂಡು, ಸಂಸ್ಕಾರವನ್ನೇ ಪ್ರಧಾನ ಅಂದ್ಕೊಂಡು ಪದವಿಗೋಸ್ಕರ ಮಾತ್ರ ಯೋಚನೆ ಮಾಡ್ತಿದ್ದಾರೆ ಬಿಟ್ಟರೆ, ಆದರೆ ಅತೀಂದ್ರಿಯ ಸುಖದ ಅನುಭೂತಿ ಮಾಡುವವರು ಇವರು ಯಾರೂ ಅಲ್ಲ. ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ಮಾತ್ರ ಈ ಜ್ಞಾನವನ್ನು ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ತಾರೆ ಅಂತ ಬಾಬಾರವರು ಹೇಳ್ತಾರೆ. ಯಾಕೆ ಅಂದರೆ ಅವರಿಗೆ ಅತೀಂದ್ರಿಯ ಸುಖನೇ ಬೇಕು, ಅನಾದಿ ಸುಖನೇ ಬೇಕು, ಆತ್ಮದ ಸುಖನೇ ಬೇಕು, ಪರಮಧಾಮದ ಶಾಂತಿನೇ ಬೇಕು, ಪರಮಾತ್ಮನ ಪರಮ ಪ್ರೀತಿನೇ ಬೇಕು. ಅವರು ಸಂಕಲ್ಪ ಅತೀತ ಆಗ್ತಾರೆ, ಕರ್ಮ ಅತೀತ ಆಗ್ತಾರೆ, ನಿಸ್ಸಂಗ ಆಗ್ತಾರೆ, ಏಕಾಂಗಿ ಆಗಿರ್ತಾರೆ, ಸ್ಮೃತಿ ಸ್ವರೂಪರಾಗ್ತಾರೆ, ಬಿಂದು ಸ್ವರೂಪರಾಗ್ತಾರೆ, ಬೀಜ ಸ್ವರೂಪರಾಗ್ತಾರೆ, ಸಾಕ್ಷಿ ಆಗ್ತಾರೆ, ವಿದೇಹಿ ಆಗ್ತಾರೆ, ಅಶರೀರಿ ಆಗ್ತಾರೆ, ಬಾಪ್ ಸಮಾನ ಆಗ್ತಾರೆ. ಯಾರು ಇವರು? ಲಾಸ್ಟ್ ನಿರಾಕಾರ ಆಸಕ್ತರು. ಇವರು ನಂಬರ್ 1 ಬೀಜ ಆತ್ಮರು, ಇವರು ಕ್ವಾಲಿಟಿ ಆತ್ಮರು. ಇವರು ಎಂಟೈರ್ ಡ್ರಾಮಾದಲ್ಲಿ ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ಇರ್ತಕ್ಕಂಥ ನಂಬರ್ 1 ಆಗುವಂಥ ಪುರುಷಾರ್ಥಿಗಳ ಆಸಕ್ತಿ ಈ ಕಡೆ ಇರುತ್ತೆ. ನೋಡಿ, ಯಾರಿಗೆ ಇದರ ಹುಚ್ಚು ಇರುತ್ತೋ, ಇದರ ದಾಹ ಇರುತ್ತೋ, ಇದರ ಕಡೆಗೆ ಗಮನ ಇರುತ್ತೋ, ಎಂಟೈರ್ ಅವರು ಸತ್ಯುಗದಿಂದ ಹಿಡ್ಕೊಂಡು ಕಲಿಯುಗದ ತನಕ ಎಲ್ಲವನ್ನ ಮರೆತು ಬಿಡ್ತಾರೆ ಅವರು. ಅದಕ್ಕೆ ಸಬ್ ಕುಚ್ ಭೂಲ್ ಜಾವ್ ಅಂತ ಬಾಬರವ್ರು ಹೇಳ್ದಂಗೆ ಇವರ ಸಂಕಲ್ಪ, ಕರ್ಮ, ಮಾತು, ವ್ಯವಹಾರ, ತ್ರೇತ, ಸತ್ಯ, ದ್ವಾಪರ, ಕಲಿಯುಗ, ವಿನಾಶ, ಇನ್ನೊಂದು ಇದು ಯಾವುದಕ್ಕೂ ಜಾಗನೇ ಇಲ್ಲ. ಯಾಕಂದ್ರೆ ಅದು ಯಾವುದು ಅವ್ರಿಗೆ ಇಷ್ಟನೇ ಇಲ್ಲ, ಅದು ಯಾವುದು ಅವ್ರಿಗೆ ಬೇಕೇ ಇಲ್ಲ. ಕಂಪ್ಲೀಟ್ ಮರ್ಜ್ ಮಾಡ್ಕೊಂಡ್ಬಿಡ್ತಾರೆ ಅವರು, ಎಲ್ಲ ಮರೆತೋಗ್ಬಿಡ್ತಾರೆ, ಹಗೂರ ಆಗಿಬಿಡ್ತಾರೆ, ಖಾಲಿ ಆಗಿಬಿಡ್ತಾರೆ. ಅದಕ್ಕೆ ಇವತ್ತು ಬಾಬರವ್ರು ಹೇಳಿದ್ದು ವ್ಯರ್ಥ ಮುಕ್ತ. ಪವಿತ್ರತೆ ಅಂದರೆ ಬೇರೆ ಏನಲ್ಲ, ವ್ಯರ್ಥ ಮುಕ್ತ. ಎಷ್ಟು ಖಾಲಿ ಮಾಡ್ಕೊಂಡಿರಿ ಡಬ್ಬಿ ಅನ್ನೋದು, ಎಷ್ಟು ಸ್ವಚ್ಛ ಇದೆ ನಿಮ್ಮ ಡಬ್ಬಿ ಅನ್ನೋದು ಸಂಸ್ಕಾರದ ಡಬ್ಬಿ. ಹಾಗೆ ನಾವು ಕೂಡ ಸಂಸ್ಕಾರದೊಳಗಿದ್ದರೂ ಅದರ ಸ್ಮೃತಿಯನ್ನು ಮರೆತು ಬಿಡ್ಬೇಕು, ಪೂರ್ತಿ ಮರ್ಜ್ ಮಾಡಿಬಿಡ್ಬೇಕು. ನಮಗೆ ನೆನಪೇ ಇಲ್ಲ, ಸತ್ಯುಗದಲ್ಲಿ ಬಂದಿದ್ದು ಗೊತ್ತಿಲ್ಲ, ತ್ರೇತ ಗೊತ್ತಿಲ್ಲ, ದ್ವಾಪರ ಗೊತ್ತಿಲ್ಲ, ಕಲಿಯುಗ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಈ ಸಂಗಮಯುಗ, ಆತ್ಮ ಪರಮಾತ್ಮ ಪರಮಧಾಮ, ಇಷ್ಟೇ. ಇದರಲ್ಲಿ ಇದ್ದು ಬಿಟ್ಟರೆ ನೀವು ಕರ್ಮದ ಸಂಕಲ್ಪನೆ ಮಾಡಲಿಲ್ಲ ಅಂದರೆ ನಿಮ್ಮಿಂದ ವಿಕರ್ಮ ಎಲ್ಲಾಗೋದಿರುತ್ತೆ. ಸಂಕಲ್ಪಗಳು ಮಾಡೋಕ್ಕೆ ನೀವು ರೆಡಿ ಇಲ್ಲ ಅಂದರೆ ವಿಕಲ್ಪಗಳು ಎಲ್ಲಿ ನಡೆಯುತ್ತೆ? ಆದರೆ ಕೆಲಸ ನಡೀತಾ ಇಲ್ವ? ನಡೀತಾ ಇದೆ. ಈಗ ನೋಡಿ, ನಾವು ಶರೀರದಲ್ಲಿ ನಾವು ಅನ್ಕೊಳ್ತಾ ಇಲ್ಲ, ಹೃದಯ ಬಡ್ಕೊಳ್ತಾ ಇದೆ, ಕಿಡ್ನಿ ಬಡ್ಕೊಳ್ತಾ ಇದೆ, ತನ್ನ ಕೆಲಸ ಮಾಡ್ತಾ ಇದೆ, ಲೀವರ್ ತನ್ನ ಕೆಲಸ ಮಾಡ್ತಾ ಇದೆ. ಹೇಗೋ ಹಾಗೆ ನಾನು ಯಾವಾಗ ನನ್ನ ಕೆಲಸದೊಳಗಡೆ ಬೀಜ ಆಗ್ತೀನಿ, ನಾನೊಂದು ಆತ್ಮ ಆಗಿ ಆತ್ಮದ ಸ್ಮೃತಿ, ಆತ್ಮದ ಆನಂದ, ಆತ್ಮದ ಸ್ವರೂಪ, ಆತ್ಮದ ತಂದೆ, ಆತ್ಮದ ಧರ್ಮದ ಅನುಭೂತಿಯೊಳಗಡೆ ಇರ್ತೀನಿ. ಇದು ಅನಿವಾರ್ಯ ಕರ್ಮ, ಇದು ನಡೀಲೇಬೇಕು. ಕರ್ಮಗಳು ನಡೀತಾ ಇರುತ್ತೆ, ಪಾತ್ರ ನಿಭಾಯಿಸ್ತಾ ಇರುತ್ತೆ. ಆದರೆ ಹೆಂಗೆ? ಅವ್ಯಕ್ತವಾಗಿ, ಅಶರೀರಿಯಾಗಿ, ವಿದೇಹಿಯಾಗಿ, ಶಾಂತವಾಗಿ, ಸಂಕಲ್ಪ ಅತೀತವಾಗಿ, ಕರ್ಮ ಅತೀತವಾಗಿ ಕರ್ಮಗಳು ಆಗ್ತಾ ಹೋಗುತ್ತೆ. ಇದು ಸೀಕ್ರೆಟ್. ತಪ್ಪೇ ಮಾಡಬಾರ್ದು ಅಂದ್ಕೊಂಡು ಅಲ್ಲೇ ಕರ್ಮದಲ್ಲಿ ಒದ್ದಾಡ್ತಾ ಇದ್ದರೆ ತಪ್ಪುಗಳು ನಡೀತಾನೇ ಇರುತ್ತೆ ಅದು. ಆದರೆ ಆ ಕರ್ಮದ ಅತೀತ ಸ್ಥಿತಿಗೆ ಬಂದು ನಾವು ಬೀಜ ರೂಪದಲ್ಲಿ ಕೂತ್ಕೊಂಡ್ಬಿಟ್ರೆ ನಿಮ್ಮಿಂದ ಆಗುವ ಕರ್ಮಗಳು ಎಲ್ಲವೂ ಕೂಡ ಸುಕರ್ಮಗಳಷ್ಟೇ ಆಗುತ್ತೆ. ಸಂಕಲ್ಪಗಳು, ಶ್ರೇಷ್ಠ ಸಂಕಲ್ಪಗಳು ಮಾತ್ರ ಬರುತ್ತೆ. ಅಲ್ಲೊಂದು ಇಲ್ಲೊಂದು ಕರ್ಮ, ಅಲ್ಲೊಂದು ಇಲ್ಲೊಂದು ಸಂಕಲ್ಪ. ಯಾಕಂದರೆ ಕಂಪ್ಲೀಟ್ ವಿದೇಹಿ ಸ್ಥಿತಿಯಲ್ಲಿರೋರಿಗೆ, ಬೀಜ ರೂಪದಲ್ಲಿರೋರಿಗೆ
ಅನಾದಿ ಸ್ವರೂಪದಲ್ಲಿರೋರಿಗೆ, ಆತ್ಮದ ಸ್ಮೃತಿ ಪರಮಾತ್ಮನ ಅತೀಂದ್ರಿಯ ಸುಖದಲ್ಲಿರುವವರಿಗೆ ಇಲ್ಲಿ ಯಾವುದು ಕೂಡ ಆಸಕ್ತಿಯಿಂದ ಮಾಡೋಕ್ಕೆ ಹೋಗೋದಿಲ್ಲ. ಅವರು ಎಲ್ಲವೂ ಕೂಡ ಸುಮ್ಮನೆ ಸಾಕ್ಷಿಯಾಗಿ ಪಾತ್ರ ಅಂತ ನಿಭಾಯಿಸೋದಕ್ಕಷ್ಟೇ, ಅಭಿನಯಿಸೋದಕ್ಕಷ್ಟೇ ಮಾಡ್ತಾರೆ. ಹಾಗಾಗಿ ಅಲ್ಲಿ ಅವ್ರಿಗೆ ಇಚ್ಛೆನೇ ಇಲ್ಲ ಅಂದಾಗೆ, ಸ್ವಾರ್ಥನೇ ಇಲ್ಲ ಅಂದಾಗ ಅಲ್ಲಿ ವಿಕರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಯಾವುದೇ ಅವರಿಂದ ಮಾತುಗಳಿಂದಾಗಲಿ, ಕರ್ಮದಿಂದಾಗಲಿ, ಸಂಕಲ್ಪದಿಂದಾಗಲಿ ಯಾವುದೇ ಒಂದು ವಿಕರ್ಮ ಆಗೋದಿಲ್ಲ. ಅದು ಕೂಡ ಎಷ್ಟು ಬಳಸ್ತಾರೆ ಅಷ್ಟೇ. ಕಡಿಮೆ ಮಾತು, ಕಡಿಮೆ ಸಂಕಲ್ಪ, ಲೈಟಾದ ಕರ್ಮಗಳಷ್ಟೇ ಇರುತ್ತೆ ಅಲ್ಲಿ. ಎಂಟೈರ್ ಮೆಮೊರಿ ಏನಾಯಿತು, ಕಂಪ್ಲೀಟ್ ಡೆಲೀಟ್. ಅವರು ಸ್ಮೃತಿನೇ ಇರೋದಿಲ್ಲ. ಇದ್ದರೆ 24 ಗಂಟೆನೂ ಕೂಡ ಅನಾದಿ ಸ್ಮೃತಿ. ಪರಮಧಾಮದಲ್ಲೇ ಟಿಕಾಣಿ, ವಿದೇಹಿ ಸ್ಥಿತಿ, ಬೀಜರೂಪ ಸ್ಥಿತಿ, ಬಿಂದುರೂಪ ಸ್ಥಿತಿಯಲ್ಲೇ ಎದ್ದು ಬಿಡ್ತಾರೆ. ಆವಾಗ ಎಲ್ಲ ಸ್ಮೃತಿಗಳು ವಿಸ್ಮೃತಿ ಆಗೋಗ್ಬಿಡುತ್ತೆ ಪಾತ್ರದ್ದು. ಅಲ್ಲಿ ಸತ್ಯ ಇಲ್ಲ, ತ್ರೇತ ಇಲ್ಲ, ದ್ವಾಪರಿಗ, ಕಲಿಯುಗೆಲ್ಲ ಯಾವುದೊಂದು ಸಾಕಾರ ಪ್ರಪಂಚದ ಸುಳಿವೇ ಇರೋದಿಲ್ಲ. ಕಂಪ್ಲೀಟಾಗಿ ಆತ್ಮದ ಸ್ಮೃತಿಯಲ್ಲಿರ್ತಾರೆ. ಏನೋ ಪಾತ್ರಕ್ಕಾಗಿ ಆಗೊಮ್ಮೆ ಈಗೊಮ್ಮೆ ಕೆಳಗಡೆ ಬಂದು ಹೋಗ್ತಾರೆ. ಇದು ನಮ್ಮಮ್ಮರವರ ಜೀವನ ಚರಿತ್ರೆಯಲ್ಲೂ ನೋಡಿದ್ದೀವಿ, ಬಾಬಾರವರ ಜೀವನ ಚರಿತ್ರೆಯಲ್ಲೂ ನೋಡಿದ್ದೀವಿ. ಅದಕ್ಕೆ ಹೇಳ್ತಾರೆ, ಡಿ ವಿ ಜಿಯವರು ಒಂದು ಕಗ್ಗದಲ್ಲಿ ಹೇಳ್ತಾರೆ, ಮನೆಯೊಳಗಿದ್ದುಕೊಂಡು ಆಗೊಮ್ಮೆ ಈಗೊಮ್ಮೆ ಭಕ್ತಿ ಮಾರ್ಗದಲ್ಲಿ ವಾರಕ್ಕೊಂದು ಸಲ, ತಿಂಗಳಿಗೊಂದು ಸಲ ದೇವಸ್ಥಾನಕ್ಕೆ ಹೋಗಿ ಬರುವಂಥವರು ಭಕ್ತರು. ಆದರೆ ಇಡೀ ದಿನ ಗರ್ಭಗುಡಿಯಲ್ಲೇ ಇದ್ದು ಆಗೊಮ್ಮೆ ಈಗೊಮ್ಮೆ ಮನೆಗೆ ಬಂದು ಹೋಗುವಂಥವನು ಪೂಜಾರಿ ಅಂತ. ಹಾಗೆ ನಮ್ಮ ಪುರುಷಾರ್ಥ, ನಮ್ಮ ಸ್ಮೃತಿ ಹೆಂಗಿರ್ಬೇಕಂದ್ರೆ ಇಡೀ ದಿನ ಪರಮಧಾಮದಲ್ಲೇ ನೇಣಾಕ್ಕೊಂಬಿಡಿ ಅಂತ ಹೇಳ್ತಾರೆ ನೋಡಿ ಬಾಬಾರವರು, ಗಂಟಾಕ್ಕೊಂಬಿಡಿ ಅಂತ ಹೇಳ್ತಾರೆ. ಹಾಗೆ ನಮ್ಮ ಸ್ಮೃತಿ ಇಡೀ ದಿನ ಪರಮಧಾಮದಲ್ಲಿರಬೇಕು. ಆಗೊಮ್ಮೆ ಈಗೊಮ್ಮೆ ಈ ಸಾಕಾರ ಪ್ರಪಂಚಕ್ಕೆ ಬಂದು ಏನೋ ಶರೀರದ ನಿಭಾಣೆ, ಜವಾಬ್ದಾರಿ ನಿಭಾಯಿಸೋದಕ್ಕೆ ಬಂದು ಹೋಗ್ತಿರ್ಬೇಕಷ್ಟೆ. ಆದರೆ ಇರೋದಿಲ್ಲಿ ಪರಮಧಾಮದಲ್ಲೇ ವಾಸ ಇರಬೇಕು ನಮ್ಮದು. ಆವಾಗ ನೀವು ಏನೂ ಮಾಡೋದು ಬೇಕಾಗಿಲ್ಲ. ಆಟೋಮೆಟಿಕ್ಕಾಗಿ ಸಂಕಲ್ಪಗಳ ತೀವ್ರತೆ ಕಡಿಮೆ ಆಗೋಗ್ಬಿಡುತ್ತೆ, ಮಾತುಗಳ ತೀವ್ರತೆ ಕಡಿಮೆ ಆಗೋಗ್ಬಿಡುತ್ತೆ, ಆವೇಶಗಳು ಕಡಿಮೆ ಆಗೋಗ್ಬಿಡುತ್ತೆ, ವಿಕಾರಗಳು ಹೆಸರಿಲ್ಲದಂಗೆ ಹೋಗುತ್ತೆ, ವಿಕಲ್ಪಗಳು ಬರೋದಿಲ್ಲ, ವಿಕರ್ಮಗಳು ಬರೋದಿಲ್ಲ. ಆಡುವ ಮಾತು ಮೃದುವಾಗಿರುತ್ತೆ, ಮಧುರವಾಗಿರುತ್ತೆ, ಸ್ವಚ್ಛವಾಗಿರುತ್ತೆ, ಶುದ್ಧವಾಗಿರುತ್ತೆ, ದೃಷ್ಟಿ ಪವಿತ್ರವಾಗಿರುತ್ತೆ, ಸಂಕಲ್ಪ ಶುಭ ಭಾವನೆಯಾಗಿರುತ್ತೆ. ಆಟೋಮೆಟಿಕ್ ಪವಿತ್ರತೆ ನಿಮ್ಮ ಜನ್ಮಸಿದ್ಧ ಅಧಿಕಾರವಾಗಿ ನಿಮ್ಮ ಕಾಲ ಕೆಳಗಡೆ ಬಂದು ಬೀಳುತ್ತೆ. ಮಾಡಬೇಕಾಗಿರೋದನ್ನು ಕರೆಕ್ಟಾಗಿ ಮಾಡಿದರೆ ಆಗಬೇಕಾಗಿರೋದು ಕರೆಕ್ಟಾಗಿ ತಾನಾಗೇ ಆಗುತ್ತೆ. ಆದರೆ ಅದನ್ನು ಆಗಬೇಕು ಅಂತ ಅಲ್ಲಿ ಸುತ್ತರಿದ್ರೆ ಆಗೋದಿಲ್ಲ. ಮಾಡೋದನ್ನು ಮಾಡಬೇಕಾಗತ್ತೆ ಕರೆಕ್ಟಾಗಿ. ವಿಧಿಸೇ ಸಿದ್ಧಿಯಲ್ಲಿ, ವಿಧಿ ಬಿಟ್ಟು ನಾವು ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಪವಿತ್ರತೆ ಅಂತಂದರೆ ಸ್ಥೂಲವಾದ ಬ್ರಹ್ಮಚರ್ಯ, ಸ್ಥೂಲವಾದ ಸಾತ್ವಿಕ ಆಚರಣೆಗಳು, ಸೂಕ್ಷ್ಮವಾದಂಥ ಒಂದಷ್ಟು ದೈವಿ ಗುಣಗಳ ಧಾರಣೆ. ಆದರೆ ಇಷ್ಟಲ್ಲೇ ನಿಂತ್ಕೊಳ್ಳೋದಲ್ಲ. ಇದಾದ ಮೇಲೆ ನಿರಾಕಾರ ಸ್ಟೇಜಿಗೆ ನಾವು ಬಂದಾಗ ಕಂಪ್ಲೀಟಾಗಿ ನಿಂತ್ಕೊಂಡು ಹೋಗುತ್ತೆ. ನೀವು ವಿಕರ್ಮ ಮಾಡಬಾರ್ದು, ವಿಕಲ್ಪ ಮಾಡಬಾರ್ದು, ತಪ್ಪಾಗಬಾರ್ದು, ತಪ್ಪು ಮಾತಾಡಬಾರ್ದು, ಚಂಚಲತೆ ಆಗಬಾರ್ದು, ಅಸ್ಥಿರ ಆಗಬಾರ್ದು ಅಂತ ಯೋಚನೆ ಮಾಡ್ತಂತ ಕೂತ್ಕೊಂಡ್ರೆ ಆಗೋದಿಲ್ಲ. ನೀವು ಕಂಪ್ಲೀಟ್ ಆತ್ಮದಲ್ಲಿ ಬನ್ನಿ, ಸ್ಮೃತಿಯಲ್ಲಿ ಬನ್ನಿ, ನಿರಾಕಾರದಲ್ಲಿ ಬನ್ನಿ, ನಿಸ್ಸಂಕಲ್ಪದಲ್ಲಿ ಬನ್ನಿ, ಶಾಂತಿಯ ಸ್ವಧರ್ಮದ ಅನುಭೂತಿಯಲ್ಲಿ ಬನ್ನಿ. ಆಟೋಮೆಟಿಕ್ ಸಂಕಲ್ಪ ಸ್ಲೋ ಆಗೋಗ್ಬಿಡುತ್ತೆ. ಸಂಕಲ್ಪದ ರೇಟ್ ದಾದೀಜಿಯವರಿಗೆ, ಜಾನಕಿ ದಾದೀಜಿಯವರಿಗೆ 1 ನಿಮಿಷಕ್ಕೆ 3ರಿಂದ 4. ನಮಗಿವತ್ತು ಮಿನಿಮಮ್ 35, 40, 50, 60 ತನಕ ಹೋಗ್ತಾ ಇದೆ. ಅಂದರೆ ಇದು ಚಂಚಲತೆ. ಪುರುಷಾರ್ಥ ಅಂದ್ರೆ ಮತ್ತೇನಲ್ಲ, ನಮ್ಮ ಸಂಕಲ್ಪಗಳ ರೇಟನ್ನು ಕಡಿಮೆ ಮಾಡ್ಕೊಳ್ಳೋದು. ಯಾವಾಗ ಸಾಧ್ಯ ಅದು? ಎಷ್ಟು ತನಕ ನೀವು ಬೀಜ ರೂಪದಲ್ಲಿರ್ತೀರಿ, ಅನಾದಿ ಸ್ವರೂಪದಲ್ಲಿರ್ತೀರಿ, ಅನಾದಿ ಸ್ಮೃತಿಯಲ್ಲಿರ್ತೀರಿ, ನಿರಾಕಾರ ಸ್ಮೃತಿಯಲ್ಲಿರ್ತೀರಿ, ನಿಸ್ಸಂಕಲ್ಪ ಸ್ಥಿತಿಯಲ್ಲಿರ್ತೀರಿ, ಆವಾಗ ತಾನೇ ಅದು ಕಡಿಮೆ ಆಗುತ್ತೆ. ಎಷ್ಟು ಈ ಪ್ರಪಂಚವನ್ನು ಮರಿತೀರಿ, ಎಷ್ಟು ಈ ಶರೀರದ ಬಗ್ಗೆ, ಸಂಬಂಧಗಳ ಬಗ್ಗೆ ಭಯವನ್ನು ತೆಗಿತೀರಿ, ಈ ಸಾಕಾರ ಪ್ರಪಂಚದ ಮೇಲಿನ ಮೋಹವನ್ನು ತೆಗಿತೀರಿ, ಆವಾಗ ಸಂಕಲ್ಪ ಕಡಿಮೆ ಆಗಬೇಕಲ್ಲ. ಆವಾಗ ನಿಮ್ಮ ಮಾತು ಕಡಿಮೆ ಆಗುತ್ತೆ, ಗದ್ದಲ ಕಡಿಮೆ ಆಗುತ್ತೆ, ವ್ಯರ್ಥ ಮುಕ್ತ ಆಗ್ತೀರಿ. ಇದು ನಿಜವಾದ ಪವಿತ್ರರಾಗುವಂತಹ ವಿಧಿಯಾಗಿದೆ. ಹಾಗಾಗಿ ನಾವು ಯಾವಾಗ ಈ ರೀತಿ ಆತ್ಮದ ಸ್ಮೃತಿಯಲ್ಲಿದ್ದು ಪರಮಾತ್ಮ ಮತ್ತು ಪರಮಧಾಮದ ನೆನಪಲ್ಲಿ ಮುಳುಗುವಂಥ ಇಡೀ ದಿನ ಅನಾದಿ ಸ್ಥಿತಿಯಲ್ಲಿರುವಂಥ ಅಭ್ಯಾಸವನ್ನು ಯಾವಾಗ ಮಾಡ್ತೀವಿ, ಆವಾಗ ನಾವು ಪವಿತ್ರ ಆತ್ಮರಾಗ್ಬಿಡ್ತೀವಿ. ನಮ್ಮ ದೃಷ್ಟಿ ಪರಿಶುದ್ಧ, ನಮ್ಮ ಮಾತು ಪರಿಶುದ್ಧ, ನಮ್ಮ ಸಂಕಲ್ಪ ಪರಿಶುದ್ಧ, ನಮ್ಮ ಆಚಾರ ಪರಿಶುದ್ಧ, ನಮ್ಮ ವಿಚಾರ ಪರಿಶುದ್ಧ, ನಮ್ಮ ವ್ಯವಹಾರ ಪರಿಶುದ್ಧ, ನಮ್ಮ ಸಂಘ ಪರಿಶುದ್ಧ, ನಮ್ಮ ಸ್ಮೃತಿ ಪರಿಶುದ್ಧ. ಅವಾಗೆಲ್ಲವೂ ಕೂಡ ನಾವು
ಪರಂ ಪವಿತ್ರ ಥರ ಕಾಣಿಸ್ತೀವಿ ಜಗತ್ತಿಗೆ. ಬಾಬಾರವರನ್ನು ಪ್ರತ್ಯಕ್ಷ ಮಾಡ್ತೀವಿ, ಯೋಗಿಗಳಾಗ್ಬಿಡ್ತೀವಿ. ಜನ್ಮಸಿದ್ಧ ಅಧಿಕಾರ ನಮ್ಮದು, ಯೋಗಿ ಭವ್ ಪವಿತ್ರ ಭವ್ ಅಂತ. ಹಾಗೆ ನಾವು ಕೂಡ ನಿಜವಾದ ಯೋಗಿಗಳೂ ಆಗಿರ್ತೀವಿ ಮತ್ತು ಪವಿತ್ರರೂ ಆಗಿರ್ತೀವಿ. ಆಗ ನಮಗೆ ಪ್ರಕೃತಿನೂ ತಲೆಬಾಗುತ್ತೆ, ಸರ್ವಾತ್ಮರೂ ಕೂಡ ತಲೆಬಾಗ್ತಾರೆ. ಸಕಲ ಜೀವರಾಶಿಗಳು ಕೂಡ ನನ್ನ ಅಧೀನದಲ್ಲಿರ್ತಾರೆ, ನನಗೆ ಗೌರವವನ್ನು ಸಲ್ಲಿಸ್ತಾರೆ. ಇದು ಸೀಕ್ರೆಟ್ ಆಫ್ ಪ್ಯೂರಿಟಿ ಮತ್ತು ಶ್ರೇಷ್ಠ ಪದವಿಯನ್ನು ಪಡೆಯುವಂಥ ಒಂದು ಸೀಕ್ರೆಟ್ ಇದು. ಮತ್ತು ಈ 3ನೇ ಕೋಟಿಯಲ್ಲಿ ಕೆಲವರಲ್ಲಿ ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳುವವರ ಕ್ವಾಲಿಟಿ ಇದು. ಹಾಗಾಗಿ ಈ ಕ್ಲಾಸ್ಗಳನ್ನು ಯಾರು ಬಹಳ ಇಷ್ಟಪಟ್ಟು ಕೇಳ್ತಾರೆ ಅಂದರೆ ಆ ಕ್ವಾಲಿಟಿ ಕಡೆಗೆ ಹೋಗುವಂಥ, ಮುಖ ಮಾಡುವಂಥ ಕೆಲವು ಆತ್ಮರು ಮಾತ್ರ ಅದರ ಕಡೆಗೆ ಬರ್ತಾರೆ. ಇದು ಎಲ್ಲರಿಗೂ ಆಗೋದಿಲ್ಲ, ಎಲ್ಲರೂ ಇಷ್ಟಪಡೋಕ್ಕೆ ಸಾಧ್ಯವೂ ಇಲ್ಲ. ಇದು ನಿರಾಕಾರ ಸ್ಟೇಜಿಗೆ ಇರಬೇಕು. ಭಕ್ತಿ ಮಾರ್ಗದ ಸ್ಟೇಜ್ ಇದ್ದಂಗೆ ಇವೆರಡೂ ಕೂಡ ಕರ್ಮ ಸರಿ ಮಾಡ್ಕೋ, ಸಂಕಲ್ಪ ಸರಿ ಮಾಡ್ಕೋ, ಇದೆಲ್ಲ ಭಕ್ತಿ ಮಾರ್ಗದ ಕಥೆಗಳು. 2500 ವರ್ಷ ಆಟ ಆಡ್ಕೊಂಡು ಬಂದಿವಿ. ಅದೇ ಆಟದಲ್ಲೇ ಉಳ್ಕೊಳ್ತಾರೆ ಅಂದರೆ ಅವ್ರು ನೆಕ್ಸ್ಟ್ ಲೆವೆಲಿಗೆ ಬರೋಕ್ಕೆ ರೆಡಿ ಇಲ್ಲ. ಇದು ಎಲ್ರಿಗೂ ಅಲ್ಲ, ನೆಕ್ಸ್ಟ್ ಲೆವೆಲಿಗೆ ಬರೋ ಆತ್ಮರಿಗೆ ಮಾತ್ರ ಇದು ಕ್ಲಾಸ್ಗಳು. ಹಾಗಾಗಿ ಪದೇ ಪದೇ ನೀವು ಮಾಡೋದನ್ನು ಕರೆಕ್ಟ್ ಮಾಡಿ, ಇದರಲ್ಲಿ ಇದ್ದು ನೋಡಿ. ನೀವು ಇಡೀ ದಿನ ನೀವು ಅನಾದಿ ಸ್ಮೃತಿಯಲ್ಲಿ ಇದ್ದು ನೋಡಿ. ಆವಾಗ ನಿಮ್ಮ ಸಂಕಲ್ಪಗಳ ತೀವ್ರತೆ ಕಡಿಮೆ ಆಗುತ್ತೆ, ಚಂಚಲತೆ ಕಡಿಮೆ ಆಗುತ್ತೆ, ಪ್ಯೂರಿಟಿ ಅನುಭವ ಆಗುತ್ತೆ, ದೃಷ್ಟಿ ಸರಿ ಹೋಗುತ್ತೆ, ಕರ್ಮ ಸರಿ ಹೋಗುತ್ತೆ, ಮಾತು ಸರಿ ಹೋಗುತ್ತೆ, ಈರ್ಷ್ಯ, ದ್ವೇಷ, ಅಸೂಯೆ ಎಲ್ಲವೂ ಸುಟ್ಟು ಹೋಗುತ್ತೆ. ಹಗೂರ ಆಗ್ತೀರಿ, ಮೆಮೊರಿ ಕಡಿಮೆ ಆಗ್ತಾ ಹೋಗುತ್ತೆ, ಯಾವುದೂ ನೆನಪಿರಲ್ಲ. ಎಷ್ಟೋ ಸಲ ಹೇಳ್ತಾರೆ, ಅಣ್ಣವರೇ ನನ್ನ ಹೆಸರೇ ಮರೆತು ಹೋಗ್ತಾ ಇದೆ. ಆ ಲೆವೆಲಿಗೆ ನೀವು ಬಂದು ಬಿಡ್ತೀರಿ. ಮೆಮೊರಿ ಲಾಸ್ ಆಗ್ತಾ ಹೋಗಬೇಕು. ಓನ್ಲಿ ಒಂದು ಮೆಮೊರಿ, ಒಂದು ಸ್ಮೃತಿ ಇರಬೇಕು. ನನ್ನ ಆತ್ಮ, ಪರಮಾತ್ಮ, ಪರಮಧಾಮ ಬಿಟ್ಟು ಇನ್ಯಾವ ಸ್ಮೃತಿ ಇರಬಾರ್ದು ನನಗೆ. ಆ ಲೆವೆಲ್ಗೆ ನಾವು ಮೆಮೊರಿ ಲೆಸ್ ಆಗ್ತಾ ಹೋಗಬೇಕು. ತುಂಬಿಸ್ಕೊಳ್ಳೋದಲ್ಲ ಈ ಕೆಲಸ, ಖಾಲಿ ಮಾಡಿಕೊಳ್ಳೋದು. ಈಗ ಜ್ಞಾನ ಅಂತಂದ್ರೂ ಸಾರದಲ್ಲಿ ಇಟ್ಕೊಳ್ಬೇಕು, ಮುತ್ತು ರತ್ನಗಳ ಥರ ಜೋಡಿಸ್ಕೋಬೇಕು. ಬಿಟ್ಟರೆ ಕಸದ ಥರ ತುಂಬ್ಕೊಂತ ಕೂತ್ಕೊಳ್ಳೋದಲ್ಲ. ಈಗ ಅಷ್ಟಿಲ್ಲ, ವಿಸ್ತಾರ ತಿಳ್ಕೊಳ್ಬೇಕು. ಎಷ್ಟು ತೊಗೊಳ್ಬೇಕು ಅಷ್ಟು ತೊಗೊಂಡು ಉಳಿದದ್ದೆಲ್ಲ ಡೆಲೀಟ್ ಮಾಡ್ತಾ ಹೋಗ್ಬೇಕು ನಾನು. ಜ್ಞಾನ ಅಂತ ವಿಸ್ತಾರದ್ದೆಲ್ಲ ಸತ್ಯುಗ, ತ್ರೇತಯುಗ, ವಿನಾಶ, ದ್ವಾಪರಯುಗ, ಭಕ್ತಿ ಮಾರ್ಗ, ಅದು ಇದು ಅಷ್ಟು ಹೇಳ್ತಾರಂತೇಳಿ ಎಲ್ಲನೂ ಇಟ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ. ಈ ತಪ್ಪನ್ನೇ ಮಾಡಬೇಡಿ. ಬಾಬಾರವ್ರು ಹೇಳ್ತಾರೆ ಇದರಲ್ಲಿ ಬಂದಿದೆ, ಅದರಲ್ಲಿ ಬಂದಿದೆ ಅಂತ. ಯಾವುದು ಇಟ್ಕೊಳ್ಬೇಕು, ಯಾವುದು ಇಟ್ಕೊಳ್ಬಿಡ್ತು. ಒಂದು ಮನೆ ಅಂದ ಮೇಲೆ ಒಂದು ಅಡುಗೆ ಮನೆಯಲ್ಲಿ ಏನು ಇಟ್ಕೋಬೇಕು, ಏನು ಇಟ್ಕೊಳ್ಬಾರ್ದು ಅನ್ನೋದು ಗೊತ್ತಿರುತ್ತೆ. ಒಂದು ಹಾಲಲ್ಲಿ ಏನು ಇರಬೇಕು, ಏನು ಇರಬಾರ್ದು ಅಂತ ಗೊತ್ತಿರುತ್ತೆ. ಒಂದು ಬೆಡ್ರೂಮಲ್ಲಿ ಏನು ಇರಬೇಕು, ಏನು ಇರಬಾರ್ದು ಅಂತ ಗೊತ್ತಿರುತ್ತೆ. ಅಂದಮೇಲೆ ನಮ್ಮ ಮೆಮೊರಿಯಲ್ಲಿ ಇವಾಗ ಏನು ಇಟ್ಕೊಳ್ಬೇಕು, ಏನು ಇಟ್ಕೊಳ್ಬಾರ್ದು ಅಂತ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲದೆ ಹೋದರೆ, ಜ್ಞಾನ ಅಂತೇಳಿ ನಾವು ಎಲ್ಲನೂ ಕೇಳ್ತಾ ಹೋದರೆ, ಎಲ್ಲನೂ ತುಂಬ್ತಾ ಹೋದರೆ, ಜೈಸಾ ಸಂಗ್ ವೈಸಾ ರಂಗ್, ಜೈಸಾ ಸ್ಮೃತಿ ವೈಸಾ ಸ್ಥಿತಿ. ನಿಮ್ಮ ಕ್ಯಾಟಗರಿಯನ್ನು ನೀವೇ ನಿರ್ಧಾರ ಮಾಡಿ. ನೀವು ಯಾವ ಸ್ಟೇಜಲ್ಲಿ ಇರೋಕ್ಕೆ ಇಷ್ಟಪಡ್ತೀರಿ ಅದನ್ನೇ ಕೇಳಿ, ಅದೇ ಆಗಿ. ಸಾಕಾರ ಸ್ಟೇಜ್, ಸೂಕ್ಷ್ಮ ಸ್ಟೇಜ್, ನಿರಾಕಾರ ಸ್ಟೇಜ್. ಕೋಟಿಯಲ್ಲಿ ಕೆಲವರು ಆಗಬೇಕು ಅಂದರೆ ಈ ನಿರಾಕಾರ ಪವಿತ್ರತೆಗೆ ಬನ್ನಿ. ಆವಾಗ ಪವಿತ್ರರೂ ಆಗ್ತೀರಿ, ಹಗುರರೂ ಆಗ್ತೀರಿ, ಬೀಜರೂಪರೂ ಆಗ್ತೀರಿ, ಬಾಪ್ ಸಮಾನ ಆಗ್ತೀರಿ, ನಂಬರ್ 1 ಕ್ವಾಲಿಟಿ ಆತ್ಮನೂ ಆಗ್ತೀರಿ. ಜಗತ್ತಿನ ಮುಂದೆ ಪವಿತ್ರ ದೇವಾತ್ಮರಾಗಿ ಪ್ರತ್ಯಕ್ಷ ಆಗ್ತೀರಿ. ಇದು ಯಥಾರ್ಥವಾದಂಥ ವಿಧಿಯಾಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ನಿರಾಕಾರ ಆತ್ಮದ ಸ್ಮೃತಿಯಲ್ಲಿ ಬಂದು ಪರಮಾತ್ಮ ತಂದೆಯ ನೆನಪಿನಲ್ಲಿ ಪರಮಧಾಮದ ಸ್ಮೃತಿಯನ್ನು ಇಟ್ಟುಕೊಂಡು ನಾವು ಕೂಡ ಹಗೂರವಾಗಿ ಈ ಪ್ರಪಂಚದ ಸಾಕಾರ ಎಲ್ಲವನ್ನು ಮರೆತು, ಯಾವ ಸತ್ಯುಗ ತ್ರೇತಯುಗ ಅತಿಯಾಗಿ ತಲೆ ಕೆಡಿಸ್ಕೊಳ್ಳದೆ, ವಿಸ್ತಾರದಲ್ಲಿ ಜ್ಞಾನ ಅಂತ ಇಲ್ಲದೆ ಎಲ್ಲವನ್ನು ತುಂಬಿಕೊಳ್ಳದೇನೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಟುಕೊಂಡು ನಾವು ಜೀವನವನ್ನು ಪಾವನ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಚ್ಚಾ, ಓಂ ಶಾಂತಿ.